ಪ್ರತಿ ವರ್ಷ ಲಕ್ಷಾನ್ಗಟ್ಲೆ ಮಂದಿ ಟ್ರಾವೆಲ್ ಮಾಡ್ತಾರ. ಸ್ವಲ್ಪ ಮಂದಿ ಹಾಲಿಡೇಸ್ ಸಂಬಂಧ, ಸ್ವಲ್ಪ ಮಂದಿ ಫೋಟೋಸ್ ಸಂಬಂಧ, ಮತ್ ಸ್ವಲ್ಪ ಮಂದಿ ತಮಗ್ ತಾವ ಹುಡ್ಕೊಳಕ. ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದ ಥರ್ಡ್ ರೀಸನ್ ಸಂಬಂಧ. ಸಣ್ಣಕ್ಕಿದ್ದಾಗಿಂದ ಹಿಮಾಲಯ ಫೋಟೋ ನೋಡಿ ಒಂದು ಕ್ವಶನ್ ಯಾವಾಗೂ ಬರ್ತಿತ್ತು, ಈ ದೊಡ್ಡ ದೊಡ್ಡ ಮೌಂಟೇನ್ಸ್ ಮುಂದೆ ಫೇಸ್ ಟು ಫೇಸ್ ನಿಂತ್ರ ಹೆಂಗೆ ಅನಿಸ್ತೈತಿ ಅಂತ. ಇವತ್ತು ಈ ಕ್ವಶನ್ಗೆ ಆನ್ಸರ್ ಹುಡ್ಕಾಕ ಹೊಂಟಿನಿ. ಈ ಜರ್ನಿದ ಡೆಸ್ಟಿನೇಷನ್ ಅನ್ನಪೂರ್ಣ ಬೇಸ್ ಕ್ಯಾಂಪ್. Annapurna, 8,091 meters. It's like one of the world's 10th highest mountain. ಹಿಮಾಲಯದ one of the most beautiful peaks ಅಂತನ ಹೇಳ್ಬೋದು. ನೇಪಾಲ್ಗ ಪರ್ವತಗಳ ನಾಡು ಅಂತಾರ. ಜಗತ್ನಾಗ ಇರೋ 8,000 ಮೀಟರ್ ಪೀಕ್ಸ್ನಾಗ 8 ಪೀಕ್ಸ್ ನೇಪಾಲ್ನಾಗ ಅದಾವ. ಅಂದ್ರೆ ಭೂಮಿ ಮ್ಯಾಗ ಇರೋ ಹೈಯೆಸ್ಟ್ ಮತ್ತು ಮೋಸ್ಟ್ ಪವರ್ಫುಲ್ ಮೌಂಟನ್ಸ್ದ ಹೆಚ್ಚಿನ ಭಾಗ ಇಲ್ಲೇ ಅದಾವ. ಆದ್ರೆ ಅನ್ನಪೂರ್ಣ ಸಮ್ಮಿಟ್ ಮಾಡಕ್ಕೆ ನಾವು ಹೊಂಟಿಲ್ಲ, ಯಾಕಂದ್ರೆ ಸಮ್ಮಿಟ್ ಎಲ್ಲರಿಗೂ ಸಾಧ್ಯ ಇಲ್ಲ. ಬಟ್ ಅನ್ನಪೂರ್ಣ ಬೇಸ್ ಕ್ಯಾಂಪ್ ಇಸ್ ದ್ಯಾಟ್ ಒನ್ ಆಪರ್ಚುನಿಟಿ ದ್ಯಾಟ್ ವಿ ಹ್ಯಾವ್ ಟು ವಿಟ್ನೆಸ್ ದಿಸ್ ಸೇಕ್ರೆಡ್ ಆಫ್ ಅ ಮೌಂಟೇನ್. ಹಿಮಾಲಯದ ಹೃದಯಕ್ಕೆ ಹೋಗಿ ಈ ಸೌಂದರ್ಯನ ಹತ್ತಿರದಿಂದ ನೋಡೋಣಂತ ಬರ್ರಿ. ಆಲ್ಮೋಸ್ಟ್ 4,200 ಮೀಟರ್ ಆಲ್ಟಿಟ್ಯೂಡ್ನಾಗ ಇರೋ ಈ ಬೇಸ್ ಕ್ಯಾಂಪ್ ರೀಚ್ ಆದಮೇಲೆ ಸುತ್ತಮುತ್ತ 360 ಡಿಗ್ರಿ ವ್ಯೂ, ಸ್ನೋ ಕೇಪ್ಡ್ ಮೌಂಟೇನ್ಸ್, ಮುಂದೆ ಅನ್ನಪೂರ್ಣ. ಒಂದು ಕಡೆ ಮಾಚಾಪುಚ್ರೆ, ಇನ್ನೊಂದು ಕಡೆ ಹಿಮ್ಚುಲಿ, ಎಲ್ಲ ಕಡೆ ಹಿಮಾಲಯಾಸ್. ಆ ಮೂಮೆಂಟ್ನಾಗ ನೀವು ಮೌಂಟೇನ್ಸ್ನ ಬರೀ ನೋಡಂಗಿಲ್ಲ, ಯು ಆರ್ ಆ್ಯಕ್ಚುಲಿ ಅ ಪಾರ್ಟ್ ಆಫ್ ದೆಮ್. ಖರೆ ಹೇಳ್ಬೇಕಂದ್ರೆ ಈ ಟ್ರೆಕ್ ಬಗ್ಗೆ ಎಕ್ಸೈಟ್ಮೆಂಟ್ ಐತಿ, ಆದ್ರೆ ಅದಕ್ಕಿಂತ ಜಾಸ್ತಿ ಗ್ರ್ಯಾಟಿಟ್ಯೂಡ್ ಐತಿ. ಯಾಕಂದ್ರೆ ಸ್ವಲ್ಪ ಡ್ರೀಮ್ಸ್ ನಮ್ಮ ಲೈಫ್ನಾಗ ಭಾಳ ದಿನ ವೇಟ್ ಮಾಡಿಸ್ತಾವ, ಮತ್ತು ಒಂದು ದಿನ ಅವರ್ ಡ್ರೀಮ್ಸ್ ರಿಯಾಲಿಟಿ ಆಗ್ತಾವ. ಈ ಜರ್ನಿ ಬರೇ ಒಂದು ಟ್ರೆಕ್ ಅಲ್ಲ, ಈ ಜರ್ನಿ ಒಂದು ಡ್ರೀಮ್, ಒಂದು ಚಾಲೆಂಜ್ ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್. ಬರ್ರಿ, ಲೆಟ್ಸ್ ಸ್ಟಾರ್ಟ್ ದಿಸ್ ಅಮೇಝಿಂಗ್ ಜರ್ನಿ ಟು ಒನ್ ಆಫ್ ಮೈ ಡ್ರೀಮ್ ಪ್ಲೇಸಸ್. ABC ಟ್ರೆಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಹೋಗ್ಬೇಕಾದ ಜಾಗ ಪೋಖ್ರಾ. ಪೋಖ್ರಾಗ ಫ್ಲೈಟ್ ತೊಗೋಬೋದಿತ್ತು, ಆದ್ರೆ ಬೆಂಗಳೂರಿಂತ್ರ ಡೈರೆಕ್ಟ್ ಆಪ್ಷನ್ಸ್ ಭಾಳ ಕನ್ವೀನಿಯೆಂಟ್ ಇರಲಿಲ್ಲ, ಮತ್ತು ಟಿಕೆಟ್ ಪ್ರೈಸಸ್ ವೆರ್ ಆಲ್ಸೋ ವೆರಿ ಎಕ್ಸ್ಪೆನ್ಸಿವ್. ಅದಕ್ಕೆ ನಾವು ಗೋರಖ್ಪುರ್ ರೂಟ್ ಚೂಸ್ ಮಾಡಿದ್ವಿ. ಒಂದು ಯಾವುದೇ ಜರ್ನಿಗೆ ಹೊಂಟಾಗ ಬರೀ ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಆಗಂಗಿಲ್ಲ, ಜರ್ನಿನೂ ಅಷ್ಟೇ ಇಂಪಾರ್ಟೆಂಟ್. ಫ್ಲೈಟಿಂದ ಗೋರಖ್ಪುರ್ ಮುಟ್ಟಿದ್ವಿ. ಅಲ್ಲಿಂದ ನೇಪಾಲ್ ಬಾರ್ಡರ್ ಕಡೆ ಹೋಗ್ತೀವಿ. ಹೋಗ್ತಾ ಹೋಗ್ತಾ ದಾರಿ ಒಳಗೆ ಬ್ಯೂಟಿಫುಲ್ ಸನ್ಸೆಟ್ ಕಾಣ್ಸಕ್ಕೆ ಶುರು ಆತ. ವಾಟ್ ಅ ಗ್ರೇಟ್ ಬಿಗಿನಿಂಗ್ ಟು ದಿಸ್ ಜರ್ನಿ. ಸನ್ಸೆಟ್ ಎಂಜಾಯ್ ಮಾಡ್ಕೊಂತ ಆಫ್ಟರ್ ಸಮ್ ಟೈಮ್ ಫೈನಲಿ ಇಂಡಿಯಾ ಮತ್ತು ನೇಪಾಲ್ ಬಾರ್ಡರ್ ಸೊನೋಲಿ ಅನ್ನೋ ಪ್ಲೇಸಿಗೆ ಮುಟ್ಟಿದ್ವಿ. ಇಂಡಿಯಾಯಿಂದ ನೇಪಾಲ್ಗೆ ಎಂಟ್ರಿ ಕೊಡೋ ಟೈಮ್ ಇದ್ದಾಗ ಆ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆತ. ಬಾರ್ಡರ್ ಕ್ರಾಸ್ ಮಾಡಿ ವ್ಯಾನ್ ಒಳಗೆ ಪೋಖ್ರಾ ಕಡೆ ಹೊರಟ್ವಿ. ರಾತ್ರಿ ಡ್ರೈವ್, ರೋಡ್ ಸೈಡ್ ಲೈಟ್ಸ್, ಹಿಲ್ಸ್ ಮತ್ತು ಆ ಕೂಲ್ ಬ್ರೀಸ್ ಎಲ್ಲ ಸೇರಿ ಒಂದು ಪರ್ಫೆಕ್ಟ್ ಟ್ರಾವೆಲ್ ಫೀಲಿಂಗ್ ಕೊಡತ್ತಿತ್ತು ಅಂತ ಒಟ್ಟ ಅನ್ಕೋಬೇಡ್ರಿ. ದಿಸ್ ವಾಸ್ ದ ಮೋಸ್ಟ್ ಎಕ್ಸಾಸ್ಟಿಂಗ್ ಟ್ರಾವೆಲ್, ಬಟ್ ಇಟ್ಸ್ ಓಕೆ. ಲೇಟ್ ನೈಟ್ ಪೋಖ್ರಾ ರೀಚ್ ಆದ್ವಿ. ಪೋಖ್ರಾ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾತು ಐತಿ. ನೇಪಾಲ್ಗೆ ಟ್ರೆಕ್ಕಿಂಗ್ ಮಾಡಕ್ಕೆ ಬರೋ ಹಂಡ್ರೆಡ್ಸ್ ಆಫ್ ಟ್ರಾವೆಲರ್ಸ್ಗೆ ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಅನ್ನಪೂರ್ಣ ಸರ್ಕಿಟ್, ಅನ್ನಪೂರ್ಣ ಬೇಸ್ ಕ್ಯಾಂಪ್, ಮರ್ಡಿ ಹಿಮಾಲ್, ಪೂನ್ ಹಿಲ್, ಮನಸ್ಲು ರೀಜನ್, ಎಷ್ಟೋ ಫೇಮಸ್ ಟ್ರೆಕ್ಸ್ ಇಲ್ಲಿಂದನ ಸ್ಟಾರ್ಟ್ ಆಗ್ತಾವ. ಅದಕ್ಕೆ ಪೋಖ್ರಾಗ ನೇಪಾಲ್ನ ಅಡ್ವೆಂಚರ್ ಕ್ಯಾಪಿಟಲ್ ಅಂತ ಕರೀತಾರ. ಆದ್ರೆ ಪೋಖ್ರಾ ಸ್ಪೆಷಲ್ ಆಗಿ ಇರೋದು ಟ್ರೆಕ್ಕಿಂಗ್ ರೀಸನಿಗೆ ಅಷ್ಟೇ ಅಲ್ಲ, ಈ ಸಿಟಿ ಮಿಡಲ್ ಇರೋ ಫೇವಾ ಲೇಕ್. Such beautiful combination of mountains, lakes and this city. ಒಂದ್ ಕಡೆ calm water, ಇನ್ನೊಂದ್ ಕಡೆ colorful cafes ಮತ್ತು snow covered Himalayan peaks. At this point, I am officially in love with the city, Pokhara. Weather clear ಇದ್ರ ಪೋಖ್ರಾ ಸಿಟಿಯಿಂದ ಅನ್ನಪೂರ್ಣ ರೇಂಜ್, ಧೋಲಾಗಿರಿ ರೇಂಜ್ ಮತ್ತು ಫೇಮಸ್ ಮಾಚಾಪುಚ್ರೆ ಪೀಕ್ನು ಕಾಣಿಸ್ತೈತಿ. ಇಮ್ಯಾಜಿನ್ ಮಾಡ್ರಿ, ಮಾರ್ನಿಂಗ್ ಕಾಫಿ ಕುಡ್ಕೊಂತ ಈ ಕ್ರೇಜಿ ಹಿಮಾಲಯನ್ ಪೀಕ್ಸ್ ನೋಡುದ ಹೆಂಗೆ ಇರಬೇಡ. This is Pokhara, guys.
ನಾಳೆ ಟ್ರೆಕ್ ಶುರು ಆಗ್ತೈತೆ ಅನ್ನೋ ಎಕ್ಸೈಟ್ಮೆಂಟ್ ಜೊತೆ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಟ್ರೆಕ್ ಬ್ರೀಫಿಂಗ್ ಆಗ್ತೈತಿ. ಮುಂದಿನ ಸ್ವಲ್ಪ ಡೇಸ್ ಹೆಂಗೆ ಇರ್ತೈತಿ, ಆಲ್ಟಿಟ್ಯೂಡ್ ಹೆಂಗೆ ಇನ್ಕ್ರೀಸ್ ಆಕೈತಿ, ವೆದರ್ ಕಂಡೀಷನ್ಸ್ ಹೆಂಗಿರ್ಬೋದು, ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕಂತ ನಮ್ಮ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಐ ಆಮ್ ಜಾಯ್ನಿಂಗ್ ದಿಸ್ ಟ್ರೆಕ್ ವಿತ್ ಆರ್ ವೆರಿ ಓನ್ ಬ್ಯಾಂಗ್ಳೂರ್ ಬೇಸ್ಡ್ ಟ್ರಾವೆಲ್ ಆರ್ಗನೈಸೇಷನ್ ಕ್ಯಾರವ್ಯಾನ್ ಟ್ರೆಕ್ಸ್. ಬ್ರೀಫಿಂಗ್ ಮುಗಿದ್ಮ್ಯಾಗ ಫೈನಲಿ ನಾವು ಘಾಂದ್ರುಕ್ ಕಡೆ ಹೋಗ್ತೀವಿ. ದಿಸ್ ವಿಲೇಜ್ ಇಸ್ ಆಲ್ಮೋಸ್ಟ್ 50 kilometers ಫ್ರಮ್ ಪೋಖ್ರಾ. Today I am in Nepal and Nepal is a paradise for trekkers. So ನಿಮಗೆಲ್ಲ ಗೊತ್ತೈತಿ ನಂಗೆ ಟ್ರೆಕ್ಕಿಂಗ್ ಅಂದ್ರೆ ಎಷ್ಟು ಸೇರ್ತೈತಿ ಅಂತ ಹೇಳಿ. So I have come here to do the most famous trek, that is Annapurna Base Camp. And ನಾವು ಇವತ್ತು ಬಂದೇವಿ ಘಾಂದ್ರುಕ್ ಅನ್ನೋ ವಿಲೇಜಿಗೆ. It is a small village here in Nepal. ಕಮಿಂಗ್ ಟು ಘಾಂದ್ರುಕ್ ವಿಲೇಜ್ ಅನ್ನಪೂರ್ಣ ರೀಜನ್ನಾಗಿರೋ ಮೋಸ್ಟ್ ಬ್ಯೂಟಿಫುಲ್ ವಿಲೇಜ್ನಾಗ ಒಂದು. ಮೌಂಟನ್ಸ್ ಮಡಲ್ನಾಗಿರೋ ಈ ವಿಲೇಜ್ ಲಿಟ್ರಲಿ ಪೋಸ್ಟ್ ಕಾರ್ಡಿಂದ ಹೊರಗೆ ಬಂದಿರೋ ಒಂದು ಪ್ಲೇಸ್ ಗತೆ ಕಾಣಿಸ್ತೈತಿ. ಸ್ಟೋನ್ ಹೌಸಸ್, ನೀಟ್ಲಿ ಅರೇಂಜ್ಡ್ ಪಾತ್ವೇಸ್, ಕಲರ್ಫುಲ್ ಫ್ಲವರ್ಸ್ ಮತ್ತು ಹಿಂದೆ ಇರೋ ಹಿಮಾಲಯನ್ ಪೀಕ್ಸ್. ಇಲ್ಲಿ ಎನ್ವೈರ್ಮೆಂಟ್ ನೋಡಿದ್ರೆ ಸಿಟಿ ಲೈಫ್ನಾಗಿರೋ ಹರಿಬರಿ ಎಲ್ಲ ಮರ್ತು ಹೋಗ್ತೀವಿ. Guys, after lunch, one small acclimatization walking ಬಂದೇವಿ and the views of Ghandruk village are next level. ಟ್ರೆಕ್ಕಿಂಗ್ನಾಗ ಸಮ್ಮಿಟ್ ರೀಚ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಬಾಡಿಗೆ ಟೈಮ್ ಕೊಡೋದು ಅಷ್ಟ ಇಂಪಾರ್ಟೆಂಟ್. ವಾಕ್ ಮಾಡ್ಕೊಂತ ಘಾಂದ್ರುಕ್ ಮ್ಯೂಸಿಯಮಿಗೆ ಬಂದ್ವಿ. ಈ ಮ್ಯೂಸಿಯಂ ನೋಡಿದ್ಮೇಲೆ ಇಲ್ಲಿ ಇರೋ ಗುರುಂಗ್ ಕಮ್ಯುನಿಟಿ ಬಗ್ಗೆ ಬಹಳ ವಿಷಯ ತಿಳ್ಕೊಂಡ್ವಿ. ಅವ್ರ ಟ್ರೆಡಿಷನಲ್ ಡ್ರೆಸ್, ಡೈಲಿ ಲೈಫ್, ಓಲ್ಡ್ ಟೂಲ್ಸ್, ಹಿಸ್ಟ್ರಿ ಮತ್ತು ಕಲ್ಚರ್ ನೋಡ್ಕೊಂತಿದ್ದಾಗ ಈ ಮೌಂಟೇನ್ಸ್ ಬರೀ ನೇಚರ್ ಇಂದ ಬ್ಯೂಟಿಫುಲ್ ಅಲ್ಲ, ಇಲ್ಲೇ ಇರೋ ಮಂದಿಯಿಂದನೂ ಬ್ಯೂಟಿಫುಲ್ ಅಂತ ಅನಸ್ತ. ಈವ್ನಿಂಗ್ ನಮ್ಮ ಹೋಮ್ ಸ್ಟೇಗೆ ಬಂದ ಇಲ್ಲಿಂದ ವ್ಯೂ ನೋಡಿದಾಗ ಲೈಫ್ನಾಗ ಮರಿಲಾರ್ದಂತ ಒಂದು ವ್ಯೂ ಕಾಣಿಸ್ತ ಗೈಸ್. Looking down at a world completely covered in clouds. ರಾತ್ರಿ ಫೇಮಸ್ ನೇಪಾಲ್ ಫುಡ್ ದಾಲ್ ಭಾತ್ ತಿಂದ್ವಿ. ಟ್ರೆಕ್ಕಿಂಗ್ ಮಾಡೋರಿಗೆ ಇದು ಒಂದು ಎನರ್ಜಿ ಮೀಲ್. ನೇಪಾಲ್ ಒಳಗ ಒಂದು ಫೇಮಸ್ ಡೈಲಾಗ್ ಐತಿ, ದಾಲ್ ಭಾತ್ ಪವರ್ 24 hours. ಡಿನ್ನರ್ ಮಾಡಿ ಆದ್ಮೇಲೆ ಕ್ಯಾಂಪ್ ಫೈರ್ ಕಡೆ ಎಲ್ಲರೂ ಕುಂತ್ವಿ. ಹೊಸ ಫ್ರೆಂಡ್ಸ್, ದೇರ್ ಲೈಫ್ ಸ್ಟೋರೀಸ್, ಸಮ್ ಸೂದಿಂಗ್ ಮ್ಯೂಸಿಕ್, ಅಂಡ್ ದಿಸ್ ಇಸ್ ಹೌ ಆರ್ ಡೇ ಎಂಡೆಡ್ ಅಮಿಡ್ಸ್ ದ ಮೌಂಟೇನ್ಸ್. La 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 la. ಮಾರ್ನಿಂಗ್ ಘಾಂದ್ರುಕ್ನಾಗ ರೂಮಿಂದ ಡೋರ್ ಓಪನ್ ಮಾಡಿದ ಕೂಡಲೇ ಕಾಣಿಸಿದ ವ್ಯೂ ನೋಡಿ ಸ್ವಲ್ಪ ಟೈಮ್ ಸುಮ್ ನಿಂತ್ಬಿಟ್ಟೆ. ಎವ್ರಿ ಮಾರ್ನಿಂಗ್ ಐ ಹ್ಯಾವ್ ದಿಸ್ ಹ್ಯಾಬಿಟ್ ಆಫ್ ಮೆಡಿಟೇಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಪ್ರಾಣಾಯಾಮ. ವಿತ್ ದಿಸ್ ವ್ಯೂ ಇನ್ ಫ್ರಂಟ್ ಆಫ್ ಮೀ, ಇಟ್ ವಾಸ್ ಅ ಹೋಲ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ವಿಚ್ ಐಲ್ ನೆವರ್ ಫರ್ಗೆಟ್. ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಸ್ಟ್ರೆಚಿಂಗ್ ಮತ್ತು ವಾರ್ಮ್ ಅಪ್ ಮಾಡಿದ್ವಿ. ಯಾಕಂದ್ರೆ ಇವತ್ತಿನ ಟ್ರೆಕ್ ಬರೇ ವಾಕ್ ಅಲ್ಲ, ಘಾಂದ್ರುಕ್ ಆಲ್ಮೋಸ್ಟ್ 2000 ಮೀಟರ್ ಆಲ್ಟಿಟ್ಯೂಡ್ನಾಗ ಐತಿ. ಇವತ್ತು ನಾವು ಚೋಮ್ರೂಮ್ ಕಡೆ ಹೊಂಟಿವಿ. ಆಲ್ಟಿಟ್ಯೂಡ್ ಸ್ವಲ್ಪ ಇನ್ಕ್ರೀಸ್ ಆಕ್ಕೊಂತ ಹೋಗ್ತೈತಿ, ಅದಕ್ಕೆ ಬಾಡಿ ರೆಡಿ ಇರ್ಬೇಕು. Hi guys, so we all are going on one legendary trek in Nepal, and like I say, nothing is impossible with Shiva by your side. So let's say Namah Parvati Pataye Hara Hara Mahadev Shambho. ಬ್ಯಾಕ್ ಪ್ಯಾಕ್ ಹಾಕೊಂಡು ಫೈನಲಿ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ. ಟ್ರೆಕ್ ಸ್ಟಾರ್ಟ್ ಆದ್ಮೇಲೆ ಪ್ರತಿ ಕಾರ್ನರ್ ಪೋಸ್ಟ್ ಕಾರ್ಡ್ ಗತೆ ಕಾಣಿಸಾತಿತ್ತು. ಗ್ರೀನ್ ಹಿಲ್ಸ್, ಟೆರಸ್ ಫಾರ್ಮಿಂಗ್ ಫೀಲ್ಡ್ಸ್, ಸ್ಟೋನ್ ಪಾತ್ವೇಸ್ ಮತ್ತು ದೀಸ್ ಬ್ಯೂಟಿಫುಲ್ ಮೌಂಟೇನ್ಸ್. How tiny are we in front of these mountains, and imagine how tiny our problems are. Guys, money intra horag barri, comfort zone intra horag barri. Like I always say, the world is very wide and beautiful. Come out and explore it. ದಾರಿ ಒಳಗೆ ಸಿಕ್ಕಿದ ಲೋಕಲ್ ಮಂದಿ ಭಾಳ ವಾರ್ಮ್ ಆಗಿ ಸ್ಮೈಲ್ ಮಾಡ್ಕೊಂತ ವೆಲ್ಕಮ್ ಮಾಡತ್ತಿದ್ರ. ಹಿಮಾಲಯನಾಗ ಒಂದು ವಿಷಯ ನಂಗೆ ಭಾಳ ಸೇರ್ತೈತಿ, ಇಲ್ಲಿ ಜನರ ಲೈಫ್ ಭಾಳ ಸಿಂಪಲ್, ಆದ್ರೆ ಅವ್ರ ಫೇಸ್ನಾಗ ಇರೋ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಹ್ಯಾಪಿನೆಸ್ ಭಾಳ ದೊಡ್ಡದು. ಸ್ವಲ್ಪ ಮಂದಿ ನಮಸ್ತೆ ಅಂತ ಗ್ರೀಟ್ ಮಾಡಿದ್ರ, ಸ್ವಲ್ಪ ಮಂದಿ ಸುಮ್ಮ ಸ್ಮೈಲ್ ಮಾಡಿದ್ರ.
ಆದ್ರೆ ಈ ಸಣ್ಣ ಜೆಸ್ಚರ್ಸ್ ಈ ಜರ್ನಿನ ಸ್ಪೆಷಲ್ ಮಾಡ್ತಿತ್ತು. ಮುಂದೆ ಹೊಂಟಂಗ್ ಹ್ಯಾಂಗಿಂಗ್ ಬ್ರಿಡ್ಜಸ್ ಬಂದ್ವ, ಕೆಳಗ ವೈಟ್ ವಾಟರ್ ರಿವರ್ಸ್ ಫುಲ್ ಫ್ಲೋನಾಗ ಹರಿಯಾತಿದ್ವ. ಬ್ರಿಡ್ಜ್ ಮ್ಯಾಗ್ ನಡೆಯುವಾಗ ಸ್ವಲ್ಪ ಥ್ರಿಲ್ ಇರ್ತೈತಿ, ಆದ್ರ ಆ ವ್ಯೂ ನೋಡ್ಕೊಂತಿದ್ರ ಫಿಯರ್ಗ ಟೈಮ ಸಿಗಂಗಿಲ್ಲ. ಆನ್ ದ ವೇ ಬಹಳಷ್ಟು ವಾಟರ್ ಸ್ಟ್ರೀಮ್ಸ್ ಕ್ರಾಸ್ ಮಾಡಿದ್ವಿ. ಹಿಮಾಲಯ ಕಡೆ ನೀರ್ ನೆಕ್ಸ್ಟ್ ಲೆವೆಲ್ ಫ್ರೆಶ್. ವಿ ಫಿಲ್ಡ್ ಅವರ್ ವಾಟರ್ ಬಾಟಲ್ಸ್ ಕಾಸ್ ವಿ ನೋ ಇದಕ್ಕಿಂತ ಫ್ರೆಶ್ ವಾಟರ್ ಎಲ್ಲೂ ಸಿಗಂಗಿಲ್ಲ ಅಂತ. ಸ್ವಲ್ಪ ಸ್ಮಾಲ್ ಟ್ರೆಕ್ ಆದ್ಮೇಲೆ ವಿ ಹ್ಯಾವ್ ರೀಚ್ ದಿಸ್ ಬ್ಯೂಟಿಫುಲ್ ಲೊಕೇಶನ್. ಕುಮ್ರೂನ್ ದಾಡಾ ಅಂತ ಹೇಳಿ ಈ ಪ್ಲೇಸ್ ಹೆಸರು. ಸೊ ಇಲ್ಲಿಗೆ ಬರೋಷ್ಟ್ರಾಗ ಆಲ್ಮೋಸ್ಟ್ 6000 ಸ್ಟೆಪ್ಸ್ ಆಗೈತಿ. ಆ್ಯಂಡ್ ಇಲ್ಲಿಂತ್ರ ಒಂದು 10 ಮಿನಿಟ್ಸ್ ಇನ್ನೊಂದು ಸಣ್ಣ ಹಳ್ಳಿ ಬರ್ತೈತಿ. ಅಲ್ಲಿಂತ್ರ ಒಂದು 20 ಮಿನಿಟ್ಸ್ ಮ್ಯಾಲೆ ನಡ್ಕೊಂತ ಹೋಗ್ಬೇಕು. ಅದಾದಮೇಲೆ ವಿ ವಿಲ್ ಹ್ಯಾವ್ ಅವರ್ ಲಂಚ್. ಸೊ ಲಂಚ್ ಆದಮೇಲೆ ಮತ್ತೆ ವಿ ವಿಲ್ ಸ್ಟಾರ್ಟ್ ವಾಕಿಂಗ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟ್ರೆಕ್ ಆ್ಯಂಡ್ ಟ್ರೆಕ್. ಬೆಳಿಗ್ಗೆ ಎದ್ದಳೋದೈತಿ, ನಡೆಯೋದೈತಿ, ಊಟ ಮಾಡೋದೈತಿ, ನಡೆಯೋದೈತಿ, ಮಕ್ಕಳೋದೈತಿ, ಮತ್ತೆ ಎದ್ದಳೋದೈತಿ, ನಡೆಯೋದೈತಿ. ಸೊ ದಿಸ್ ಈಸ್ ಆರ್ ರೂಟೀನ್ ಫಾರ್ ದ ನೆಕ್ಸ್ಟ್ 6 days. ಸ್ಟೇ ಟ್ಯೂನ್ಡ್ ವಿತ್ ಮೀ. ಹಿಮಾಲಯನಾಗ ಒಂದು ಲೆಸನ್ ಐತಿ, ರೇಸ್ ಮಾಡಬೇಡ್ರಿ, ಸ್ಲೋ ಆಗಿ ಹೋದ್ರೂ ನಡಿತೈತಿ, ಆದ್ರೆ ಜರ್ನಿ ಎಂಜಾಯ್ ಮಾಡ್ರಿ. ಯಾಕಂದ್ರೆ ಡೆಸ್ಟಿನೇಷನ್ ಒಂದ್ಸಲ ಸಿಗ್ತೈತಿ, ಆದ್ರೆ ಈ ಮೂಮೆಂಟ್ಸ್ ಮತ್ತೆ ಸಿಗಂಗಿಲ್ಲ. ಮಾರ್ನಿಂಗ್ ಕ್ಲಿಯರ್ ವೆದರ್ ಇದ್ದಿದ್ದಕ್ಕೆ ವ್ಯೂಸ್ ಭಾಳ ಚಲೋ ಇದ್ವ, ಆದ್ರೆ ಮೌಂಟನ್ಸ್ ವೆದರ್ ಯಾವಾಗ ಚೇಂಜ್ ಆಕೈತಿ ಅಂತ ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ಟೈಮ್ ಆದ್ಮೇಲೆ ಡಾರ್ಕ್ ಕ್ಲೌಡ್ಸ್ ಬಂದ್ವ, ಮತ್ತು ಸಡನ್ಲಿ ರೈನ್ ಸ್ಟಾರ್ಟ್ ಆತ. ಎಲ್ಲರೂ ಪೋಂಚೋ ಹಾಕೊಂಡ್ವಿ. ನಮ್ಮ ಟ್ರೆಕ್ಕಿಂಗ್ ಗ್ರೂಪ್ ನೋಡಿದ್ರೆ ಜಾದೂ ಆರ್ಮಿ ಗತೆ ಕಾಣಿಸತ್ತಿದ್ವಿ. ರೇನ್ ಒಳಗೆ ಟ್ರೆಕ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್, ಆದ್ರೆ ಅದರ್ ಟೈಮ್ನಾಗ ಭಾಳ ಫನ್ ಬರ್ತೈತಿ. ಲಂಚ್ ಟೈಮ್ಗೆ ಸಿನುವಾ ಅನ್ನೋ ಪ್ಲೇಸ್ ಮುಟ್ಟಿದ್ವಿ. ಆಲ್ಮೋಸ್ಟ್ 2300 ಮೀಟರ್ ಆಲ್ಟಿಟ್ಯೂಡ್ ಒಳಗೆ ಇರೋ ಈ ಪ್ಲೇಸ್ ಈ ಟ್ರೆಕ್ಕಿಂಗ್ ರೂಟಿಂದ ಒಂದು ಇಂಪಾರ್ಟೆಂಟ್ ಸ್ಟಾಪ್. ಬಿಸಿ ಬಿಸಿ ದಾಲ್ ಭಾತ್ ಆರ್ಡರ್ ಮಾಡಿದ್ವಿ. ವಿ ರಿಯಲೈಸ್ಡ್ ದಾಲ್ ಭಾತ್ ವಿಲ್ ನೆವರ್ ಲೀವ್ ಅಸ್ ಫಾರ್ ದ ನೆಕ್ಸ್ಟ್ 6 days ಅಂತ. ಲಂಚ್ ಆದ್ಮ್ಯಾಗ ಟ್ರೆಕ್ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತೈತಿ. ಇವತ್ತಿನ ರೂಟ್ ಒಳಗೆ ಆಲ್ಮೋಸ್ಟ್ 700 to 800 ಮೀಟರ್ ಎಲಿವೇಶನ್ ಗೇನ್ ಇತ್ತು. ಪೇಪರ್ ಮೇಲೆ ಬರೆದ್ರೆ ಈ ನಂಬರ್ ಸಣ್ಣದು ಅನಿಸ್ತೈತಿ, ಆದ್ರೆ ಟ್ರೆಕ್ ಮಾಡ್ಕೊಂಡು ಮೌಂಟೇನ್ಸ್ನ ಕ್ಲೈಂಬ್ ಮಾಡುವಾಗ ಪ್ರತಿ ಮೀಟರ್ ವ್ಯಾಲ್ಯೂ ಗೊತ್ತಾಕೈತಿ. ಒಂದೊಂದು ಸ್ಟೆಪ್ ಹಾಕ್ಕೊಂತ ಹೊಂಟಾಗ ಟ್ರೇಲ್ ಮುಗಿಯಂಗೇ ಇಲ್ಲ ಅನಿಸ್ತೈತಿ. ಇನ್ನೇನು ಸ್ಟೆಪ್ಸ್ ಮುಗಿದು ಅಂತ ಅನ್ಕೊಂಡ್ರೆ ಇನ್ನೊಂದು ಸೆಟ್ ರೆಡಿ ಇರ್ತಿತ್ತು. ಮೌಂಟೇನ್ಸ್ ನಿಮ್ಮ ಸ್ಟ್ರೆಂತ್ ಜೊತೆ ನಿಮ್ಮ ಪೇಷನ್ಸ್ನು ಟೆಸ್ಟ್ ಮಾಡ್ತಾವ. ಆದ್ರೆ ಈ ಸ್ಟ್ರಗಲ್ ನಡು ಕಾಣಿಸಿದ ಕಲರ್ಫುಲ್ ವೈಲ್ಡ್ ಫ್ಲವರ್ಸ್, ವಾಟರ್ಫಾಲ್ಸ್ ಮತ್ತು ಫಾರೆಸ್ಟ್ ಟ್ರೇಲ್ಸ್ ನಮಗೆ ಎನರ್ಜಿ ಕೊಡಾತಿದ್ವ. ನೇಚರ್ ಇಲ್ಲೇ ರಿವಾರ್ಡ್ ಕೊಡೋದು ಸಮ್ಮಿಟ್ನಾಗ ಅಷ್ಟೇ ಅಲ್ಲ, ಪ್ರತಿ ಸ್ವಲ್ಪ ಡಿಸ್ಟೆನ್ಸ್ಗೂ ಕೊಡ್ತೈತೆ. I slowly started realizing ABC Trek is one of the best decisions I've made in my life ಅಂತ. ಫೈನಲಿ ಸಂಜೀಕ ಚೋಮ್ರುಂಗ್ ರೀಚ್ ಆದ್ವಿ. ಡೇ ಪೂರಾ ನಡೆದಾದ್ಮೇಲೆ ಈ ವಿಲೇಜ್ ಫಸ್ಟ್ ಗ್ಲಿಮ್ಸ್ ನೋಡಾದ್ಮೇಲೆ ಎಲ್ಲರ ಫೇಸ್ನಾಗ ಒಂದು ರಿಲೀಫ್ ಕಾಣಿಸ್ತ. ಡೇ 1 10 ಕಿಲೋಮೀಟರ್ಸ್ ನಮ್ಮ ಟ್ರೆಕ್ ಮುಗಿಸಿ ನಾವು ರೀಚ್ ಆಗೇವಿ ನಮ್ಮ ಡೆಸ್ಟಿನೇಷನಿಗೆ, ವಿಚ್ ಇಸ್ ಚೋಮ್ರುಂಗ್ ವಿಲೇಜ್. ದಿಸ್ ಇಸ್ ಒನ್ ಟ್ರೆಡಿಷನಲ್ ಗುರುಂಗ್ ವಿಲೇಜ್ ಗೈಸ್, ನೇಪಾಲ್ ಒಳಗ. ಇದು ಒಂದು ಕಮ್ಯುನಿಟಿ ವಿಚ್ ಆರ್ ಬೇಸ್ಡ್ ಇನ್ ದ ಮಿಡ್ ಆಫ್ ನೇಪಾಲ್. ಆ್ಯಂಡ್ ಐ ಕಾಂಟ್ ಎಕ್ಸ್ಪ್ಲೇನ್ ಯು ಗೈಸ್ ಅಬೌಟ್ ದ ವ್ಯೂಸ್. ಯು ಗೈಸ್ ಹ್ಯಾವ್ ಆಲ್ರೆಡಿ ಸೀನ್ ಹೌ ಬ್ಯೂಟಿಫುಲ್ ದೇ ಆರ್. ಆ್ಯಂಡ್ ವಿ ಆರ್ ಜಸ್ಟ್ ರೆಸ್ಟಿಂಗ್ ಆಸ್ ಆಫ್ ನೌ. ಬಂದಾದ್ಮೇಲೆ ಸ್ಟ್ರೆಚಿಂಗ್ ಗಿಚಿಂಗ್ ಎಲ್ಲ ಮಾಡಿದ್ವಿ. ವಿ ಆರ್ ಹ್ಯಾವಿಂಗ್ ಲೆಮನ್ ಟೀ ರೈಟ್ ನೌ. And ಇದಾದ್ಮೇಲೆ we'll go have some good cake shop ಐತಿಲ್ಲೇ. And we are gonna explore a little bit of Chomrung and then have our dinner and sleep. And ಎಲ್ಲ ಕಡೆ ಟೀ ಹೌಸಸ್ ಪ್ರೊವೈಡ್ ಮಾಡ್ಯಾರ ನಮ್ಗೆ, ಆ್ಯಂಡ್ ದೇ ಆರ್ ನೆಕ್ಸ್ಟ್ ಲೆವೆಲ್ ಬ್ಯೂಟಿಫುಲ್. ಇಷ್ಟು ದಿನ ಟೆಂಟ್ನಾಗ ಸ್ಟೇ ಮಾಡಿದ್ವಿ, ಬಟ್ ದಿಸ್ ಈಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಲೆಟ್ಸ್ ಗೋ. ಆಮೇಲೆ ಇವತ್ತಿನ ಅನ್ಎಕ್ಸ್ಪೆಕ್ಟೆಡ್ ಹೈಲೈಟ್ ಏನಪ್ಪ ಅಂದ್ರೆ, ಹಿಮಾಲಯ ವ್ಯೂ ಮುಂದೆ ಬ್ಯಾಡ್ಮಿಂಟನ್ ಆಡಿದ್ವಿ. ಒಂದು ಕಡೆ ಮೌಂಟೇನ್ಸ್, ಇನ್ನೊಂದು ಕಡೆ ಕೋಲ್ಡ್ ಬ್ರೀಸ್, ಅದ್ರ ಜೊತೆ ಶಟಲ್. ಇಂಥ ಮೂಮೆಂಟ್ಸ್ಗೆ ಪ್ರೈಸ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಈವ್ನಿಂಗ್ ಫಸ್ಟ್ ಟೈಮ್ ಮಾಚಾಪುಚ್ರೆ ಪೀಕ್ ಕ್ಲಿಯರ್ ಆಗಿ ಕಾಣಿಸ್ತ. ಫಿಶ್ ಟೇಲ್ ಮೌಂಟೇನ್ ಅಂತ ಫೇಮಸ್ ಆಗಿರೋ ಈ ಪೀಕ್ ನೇಪಾಲ್ ಒಳಗೆ ಭಾಳ ಸ್ಪೆಷಲ್ ಐತಿ. ಇದ್ರ ಶೇಪ್, ಇದ್ರ ಬ್ಯೂಟಿ, ಇದ್ರ ಪ್ರೆಸೆನ್ಸ್ ನೋಡಿದ್ರೆ ಯಾಕೆ ಇದನ್ನು ಹಿಮಾಲಯದ ಮೋಸ್ಟ್ ಬ್ಯೂಟಿಫುಲ್ ಮೌಂಟೇನ್ ಅಂತ ಕರೀತಾರಂತ ಗೊತ್ತಾತ. ಗೈಸ್, ಈಗ ನಾವು ಚೋಮ್ರೋಂಗ್ದ ಮಾರ್ಕೆಟ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟೀವಿ. ನೋಡ್ಬೋದು, ಇಷ್ಟು ವಿಲೇಜ್ ಇದ್ರೂ ಇಲ್ಲೂ ಒಂದು ಸಿಟಿ ಸೆಂಟರ್ ಅಂತಾರಲ್ಲ, ಹಂಗೆ ಒಂದು ಜಾಗ ಐತಿ. ಲೆಟ್ಸ್ ಗೋ ದೇರ್ ಆ್ಯಂಡ್ ಹ್ಯಾವ್ ಯಮಿ ಕೇಕ್ಸ್
ಆ್ಯಂಡ್ ಸ್ವಲ್ಪ ನೋಡೋಣಂತ ಚಲೋ ಇದ್ರೆ ಶಾಪಿಂಗ್ನು ಮಾಡೋಣಂತ. ದಿಸ್ ವಿಲೇಜ್ ಇಸ್ ಸೋ ಬ್ಯೂಟಿಫುಲ್. ಇಟ್ಸ್ ನೆಸಲ್ಡ್ ಇನ್ ಬಿಟ್ವೀನ್ ದ ಮೌಂಟೇನ್ಸ್. ಲೈಕ್ ನೋಡ್ರಿ ನೀವು, ದಿಸ್ ಇಸ್ ದ ವ್ಯೂ ಫ್ರಮ್ ಆಲ್ ದ ಕಾರ್ನರ್ಸ್ ಆಫ್ ದಿಸ್ ವಿಲೇಜ್. ಸೊ ಲವ್ಲಿ. ಈ ಪೀಕ್ನ ನೋಡ್ಕೊಂತ ನಿಯರ್ ಬೈ ಕೇಕ್ ಶಾಪ್ಗೆ ಹೋದ್ವಿ. ಹಾಟ್ ಕೇಕ್ ಕೈಯಾಗ ಮುಂದೆ ಮಾಛಾಪುಚ್ರೆ ವ್ಯೂ. ಸ್ವಲ್ಪ ಕೆಫೆಸ್ಗೆ ಇಂಟೀರಿಯರ್ ಬ್ಯೂಟಿ ಇರ್ತೈತಿ, ಬಟ್ ಈ ಕೆಫೆಗೆ ಎಕ್ಸ್ಟೀರಿಯರ್ ಬ್ಯೂಟಿನೂ ಇತ್ತು. ರಾತ್ರಿ ಡಿನ್ನರ್ ಮುಗಿಸಿ ರೂಮ್ಗೆ ಬಂದ್ವಿ. ಹೊರಗೆ ಮೌಂಟೇನ್ಸ್ ಸೈಲೆಂಟಾಗಿ ನಿಂತಿದ್ವ. ನಮ್ಮ ವಾಚ್ ಒಳಗೆ ಡಿಸ್ಟೆನ್ಸ್ ಮತ್ತು ಎಲಿವೇಶನ್ ನಂಬರ್ಸ್ ಕಾಣಿಸಾತಿದ್ವ. ಆದ್ರೆ ಖರೆ ಹೇಳ್ಬೇಕಂದ್ರೆ ಇವತ್ತಿಗೇನಾಗಿದ್ದ ಆಲ್ಟಿಟ್ಯೂಡ್ ಅಲ್ಲ, ಭಾಳಷ್ಟು ನೆನಪುಗಳು. ಯಾಕಂದ್ರೆ ಇವತ್ತಿನ ಪ್ರತಿ ಸ್ಟೆಪ್ ನಮ್ಗೆ ಅನ್ನಪೂರ್ಣಾಗ ಮಾತ್ರ ಅಲ್ಲ, ನಮ್ಮ ಡ್ರೀಮ್ಗೆ ಇನ್ನಷ್ಟು ಹತ್ರ ಕರ್ಕೊಂಡು ಹೊಂಟಿತ್ತು. ಆ ಖುಷಿ ಜೊತೆ ನಿದ್ದೆ ಮಾಡಿದ್ವಿ. ನಾಳೆ ಹಿಮಾಲಯ ಇನ್ನೊಂದು ಹೊಸ ಸ್ಟೋರಿ ತೋರ್ಸಾಕ ರೆಡಿಯಾಗಿತ್ತು. ಇವತ್ತು ಎಲ್ಲರೂ ರೆಡಿಯಾಗಿ ಎಕ್ಸಸೈಸ್ ಮಾಡಿ ನಾವು ಹೊಂಟಿವಿ ನಮ್ಮ ನೆಕ್ಸ್ಟ್ ಕ್ಯಾಂಪಿಗೆ, ವಿಚ್ ಇಸ್ ಕಾಲ್ಡ್ ಬ್ಯಾಂಬೂ. ಎಲ್ಲರೂ ಆಲ್ಮೋಸ್ಟ್ ರೆಡಿ. ಲುಕ್ ಅಟ್ ದ್ಯಾಟ್ ಕ್ರೇಜಿ ಆಂಬಿಯನ್ಸ್. ಹೋಗುನಂತ ಡೇ 2 ಟ್ರೆಕ್ ಸ್ಟಾರ್ಟ್ ಮಾಡೋಣಂತ. ಆ್ಯಂಡ್ ಐ ವಿಲ್ ಶೋ ಯು ಗೈಸ್ ದ ವ್ಯೂಸ್ ಟುಡೇ. ಚೋಮ್ರೂಂಗಿಂದ ಬ್ಯಾಂಬೂ ಕಡೆ ನಡ್ಕೊಂತ ಹೊಂಟಾಗ ಟ್ರೇಲ್ ಸ್ವಲ್ಪ ಸೈಲೆಂಟ್ ಇತ್ತ. ದೊಡ್ಡ ದೊಡ್ಡ ವಿಲೇಜಸ್ ಇರಲಿಲ್ಲ, ಕ್ರೌಡ್ ಇಲ್ಲ, ಬರೀ ಫಾರೆಸ್ಟ್, ವಾಟರ್ ಸ್ಟ್ರೀಮ್ ಸೌಂಡ್ ಮತ್ತು ನಮ್ಮ ಸ್ಟೆಪ್ಸ್ ಸೌಂಡ್ ಅಷ್ಟ. ಆ ಟೈಮ್ನಾಗ ನಂಗೆ ಒಂದು ಕ್ವೆಶನ್ ಬಂತು. ಔಟ್ ಆಫ್ ಆಲ್ ದ ಮೌಂಟೇನ್ಸ್ ಇನ್ ದ ವರ್ಲ್ಡ್, ವೈ ಅನ್ನಪೂರ್ಣ? ಯಾಕೆ ವರ್ಲ್ಡ್ ಒಳಗೆ ಬೇರೆ ಬೇರೆ ಕಡೆಯಿಂದ ಮಂದಿ ಇಲ್ಲೇ ಬರ್ತಾರೆ? ಯಾಕೆ ಥೌಸಂಡ್ಸ್ ಆಫ್ ಟ್ರೆಕರ್ಸ್ ತಮ್ಮ ಬಕೆಟ್ ಲಿಸ್ಟ್ ಒಳಗೆ ಅನ್ನಪೂರ್ಣ ಬೇಸ್ ಕ್ಯಾಂಪ್ನ ಇಟ್ಕೊಂಡಾರ? ಈ ಸ್ಟೋರಿ ಇವತ್ತಿನ ಸೋಷಿಯಲ್ ಮೀಡಿಯಾ ಜನ್ರೇಷನ್ ಇಂದ ಶುರು ಆಗಿದ್ದಲ್ಲ. ಲೆಟ್ಸ್ ಗೋ ಬ್ಯಾಕ್ ಟು 1950. ಅವಾಗ ಹಿಮಾಲಯನ್ ಎಕ್ಸ್ಪಿಡಿಷನ್ಸ್ ಅಂದ್ರೆ ಇವತ್ತಿನ ಗತೆ ಕಂಫರ್ಟೇಬಲ್ ಲಾಡ್ಜಸ್ ಇರಲಿಲ್ಲ, GPS ಇರಲಿಲ್ಲ, ವೆದರ್ ಫೋರ್ಕಾಸ್ಟ್ಸ್ನೂ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ವೆರಿ ಅನ್ಸರ್ಟನ್. ಆದ್ರೆ ಆ ವರ್ಷ ಫ್ರೆಂಚ್ ಎಕ್ಸ್ಪೆಡಿಷನ್ ಟೀಮ್ ಒಂದು ಇಂಪಾಸಿಬಲ್ ಅಂತ ಅನ್ಸ್ಕೊಂಡಿದ್ದ ಕೆಲಸ ಮಾಡಿದ್ರು. They became the very first humans in history to summit an 8,000 meter mountain. And surprisingly, it was not Everest, it was Annapurna. Maurice Herzog ಮತ್ತು ಅವ್ರ ಟೀಮ್ ಅನ್ನಪೂರ್ಣ ಸಮ್ಮಿಟ್ ಮಾಡಿದಾಗ ಪ್ರಪಂಚದ ದೃಷ್ಟಿ ಮೊದಲನೇ ಸಲ ಈ ಮೌಂಟೇನ್ ಮ್ಯಾಗ ಬಿತ್ತು. ಆ ಅಚೀವ್ಮೆಂಟಿಂದ ಅನ್ನಪೂರ್ಣ ಜಸ್ಟ್ ಮೌಂಟೇನ್ ಆಗಿರಲಿಲ್ಲ, ಇಟ್ ಬಿಕೇಮ್ ಅ ಲೆಜೆಂಡ್. ಆದರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಇನ್ನೂ ಐತಿ. ಅನ್ನಪೂರ್ಣ ಅನ್ನೋದು ಬರೀ ಜಿಯೋಗ್ರಫಿಕಲ್ ಹೆಸರು ಅಲ್ಲ. ಹಿಂದೂ ಪುರಾಣ ಪ್ರಕಾರ ಅನ್ನಪೂರ್ಣ ದೇವಿ ಅಂದ್ರೆ ಆಹಾರ ಮತ್ತು ಸಮೃದ್ಧಿ ದೇವತೆ ಅಂತಾರ. ಅನ್ನ ಅಂದ್ರೆ ಫುಡ್, ಪೂರ್ಣ ಅಂದ್ರೆ ಕಂಪ್ಲೀಟ್. ಟುಗೆದರ್ ಇಟ್ ಮೀನ್ಸ್ ದ ಗಾಡೆಸ್ ಹೂ ನರಿಷಸ್ ದ ವರ್ಲ್ಡ್. ಮೋಸ್ಟ್ಲಿ ಅದಕ್ಕೆ ಈ ಮೌಂಟೇನ್ಸ್ ಕಡೆ ಬಂದಾಗ ಒಂದು ಸ್ಟ್ರೇಂಜ್ ಕಾಮ್ನೆಸ್ ಫೀಲ್ ಆಗ್ತೈತಿ. ಯು ಜಸ್ಟ್ ಡೋಂಟ್ ಸಿ ದ ಮೌಂಟೇನ್ಸ್, ಯು ಫೀಲ್ ದೆಮ್. ಇವತ್ತು ಅನ್ನಪೂರ್ಣ ರೀಜನ್ ವರ್ಲ್ಡ್ ಒಳಗೆ ಮೋಸ್ಟ್ ಫೇಮಸ್ ಟ್ರೆಕ್ಕಿಂಗ್ ಡೆಸ್ಟಿನೇಷನ್ಸ್ನಾಗ ಒಂದು. ಆದರೆ ಯಾಕಂದ್ರೆ ಇಲ್ಲೇ ನೀವು ಪ್ರೊಫೆಷ್ನಲ್ ಕ್ಲೈಂಬರ್ ಆಗಬೇಕಂತಿಲ್ಲ. ಎವರೆಸ್ಟ್ ಸಮ್ಮಿಟ್ ಮಾಡೋಕೆ ಇಯರ್ಸ್ ಆಫ್ ಟ್ರೈನಿಂಗ್ ಬೇಕು. ಆದ್ರೆ ಅನ್ನಪೂರ್ಣ ಬೇಸ್ ಕ್ಯಾಂಪ್ ಜರ್ನಿ ನಾರ್ಮಲ್ ಟ್ರಾವೆಲರ್ಗೂ ಸಾಧ್ಯ ಐತಿ. ಆ್ಯಂಡ್ ದ್ಯಾಟ್ಸ್ ದ ಬ್ಯೂಟಿ ಆಫ್ ಇಟ್. ಇಟ್ ಮೇಕ್ಸ್ ದ ಹಿಮಾಲಯಾಸ್ ಆಕ್ಸೆಸಿಬಲ್. ಇಲ್ಲೇ ನೀವು ಬರೀ ಮೌಂಟೇನ್ಸ್ ನೋಡಂಗಿಲ್ಲ. ಯು ವಾಕ್ ಥ್ರೂ ಫಾರೆಸ್ಟ್ಸ್, ರಿವರ್ಸ್, ಯು ಸ್ಟೇ ಇನ್ ವಿಲೇಜಸ್. You meet people who have spent their entire lives in these mountains, and slowly you also become part of the story. ಸ್ವಲ್ಪ ಪ್ಲೇಸಸ್ಗೆ ಹೋಗಿ ಫೋಟೋ ತೊಗೊಂಡು ವಾಪಸ್ ಬರ್ಬೋದು, ಆದರೆ ಇನ್ನು ಸ್ವಲ್ಪ ಪ್ಲೇಸಸ್ ನಿಮ್ಮ ಲೈಫ್ ಸ್ಟೋರಿದ ಪಾರ್ಟ್ ಆಗಿಬಿಡ್ತಾವೆ. ಅನ್ನಪೂರ್ಣ ಅಂಥ ಒಂದು ಮೌಂಟೇನ್. ಆ್ಯಸ್ ವಿ ವಾಕ್ ಟುವರ್ಡ್ಸ್ ಬ್ಯಾಂಬೂ, ಫಾರೆಸ್ಟ್ ಇನ್ನಷ್ಟು ಡೆನ್ಸ್ ಆಕ್ಕೊಂತ ಹೋತ. ಮೌಂಟೇನ್ ವ್ಯೂಸ್ ಸ್ವಲ್ಪ ಕಡಿಮೆ ಆದರೂ ನೇಚರ್ ಎಕ್ಸ್ಪೀರಿಯನ್ಸ್ ಇನ್ನಷ್ಟು ಡೀಪ್ ಆಕ್ಕೊಂತ ಇತ್ತು. ಪ್ರತಿ ಸ್ಟೆಪ್ ಜೊತೆ ಸಿವಿಲೈಸೇಷನ್ ಇಂತ್ರ ದೂರ ಹೊಂಟಿದ್ವಿ. ಮೇ ಬಿ ದ್ಯಾಟ್ಸ್ ವೈ ಪೀಪಲ್ ಕೀಪ್ ಕಮಿಂಗ್ ಬ್ಯಾಕ್ ಹಿಯರ್, ನಾಟ್ ಫಾರ್ ದ ಸಮ್ಮಿಟ್, ನಾಟ್ ಫಾರ್ ದ ಫೋಟೋಸ್, ಬಟ್ ಫಾರ್ ದ ಫೀಲಿಂಗ್ ಆಫ್ ಬೀಯಿಂಗ್ ಸ್ಮಾಲ್ ಇನ್ ಫ್ರಂಟ್ ಆಫ್ ಸಮಥಿಂಗ್ ಸೋ ಮ್ಯಾಗ್ನಿಫಿಷೆಂಟ್, ದ ಫೀಲಿಂಗ್ ಆಫ್ ಡಿಸ್ಕನೆಕ್ಟಿಂಗ್ ಫ್ರಮ್ ದ ವರ್ಲ್ಡ್ ಆ್ಯಂಡ್ ರೀಕನೆಕ್ಟಿಂಗ್ ವಿತ್ ಯೋರ್ ಸೆಲ್ಫ್. ಹಾಯ್ ಗಾಯ್ಸ್, ಲಂಚ್ ಮುಗೀತ, ಈಗ ಹೊಂಟೀವಿ ಬ್ಯಾಂಬೂ ಕಡೆ. ದಿಸ್ ಇಸ್ ದ ಪ್ಲೇಸ್ ವೇರ್ ವಿ ಆರ್ ಗೋಯಿಂಗ್ ಟು ಸ್ಟೇ ಟುಡೇ. ಆ್ಯಂಡ್ ಸ್ವಲ್ಪ ಫಾರೆಸ್ಟ್ ರೀಜನ್ ಐತಿ, ಭಾಳ ಮಸ್ತ್ ಟ್ರಯಲ್ ಐತಿ. ಸ್ವಲ್ಪ ಮ್ಯಾಲೆ ಹೋಗೋದು, ಸ್ವಲ್ಪ ಕೆಳಗೆ ಬರೋದಿಲ್ಲ. ಸೊ ಜಸ್ಟ್ 10 ಮಿನಿಟ್ಸ್ ಮುಂಚೆ ಮಳೆ ಬಂದಿತ್ತು. ಮಳೆ ಬಂದ್ರೆ ನಾವು ಇಂಥವು ಹಾಕೋತೀವಿ. ಇದು ಪೋಂಚೋ ಅಂತಾರೆ ಇದಕ್ಕೆ. ಒಂಥರ ತಾಡ್ಪತ್ರಿಗತ್ತೆ ಅದಾವ ಇವು, ಮನೆ ಮೇಲೆ ಹಾಕಿರ್ತಾರಲ್ಲ ಶೀಟ್ ಮೇಲೆ, ಹಂಗೆ ನಾವು ತಾಡ್ಪತ್ರಿ. ಸೊ ಇವ್ನ ಹಾಕ್ಕೊಂಡಿವಿ. ಮಳೆ ಬಂದಾಗೆಲ್ಲ ಇವ್ನ ಹಾಕೊಳ್ಳೋದೈತಿ. ಆಮೇಲೆ ಮತ್ತೆ ಬಿಚ್ಚಿಟ್ಟು ಮುಂದೆ ಹೋಗೋದೈತಿ. ಈಗ ಮಳೆ ಸ್ವಲ್ಪ ಕಮ್ಮಿ ಆಗೈತಿ.
ಹೋಗೋಣಂತ ಬರ್ರಿ. ಮತ್ತು ಆ ದಿನ ಬ್ಯಾಂಬೂ ಕಡೆ ನಡ್ಕೊಂತ ಹೊಂಟಾಗ ನಾವು ಬರೀ ಡೆಸ್ಟಿನೇಷನ್ ಕಡೆ ಹೊಂಟಿರಲಿಲ್ಲ. ವಿ ವರ್ ವಾಕಿಂಗ್ ಥ್ರೂ ಹಿಸ್ಟ್ರಿ, ವಿ ವರ್ ವಾಕಿಂಗ್ ಥ್ರೂ ಅ ಲೆಜೆಂಡ್, ವಿ ವರ್ ವಾಕಿಂಗ್ ಟುವರ್ಡ್ಸ್ ಅನ್ನಪೂರ್ಣ. ಪ್ರತಿ ಟ್ರೆಕ್ನಾಗ ಒಂದು ಫೇವ್ರೆಟ್ ಡೇ ಅಂತ ಇರ್ತೈತಿ. ಅನ್ನಪೂರ್ಣ ಬೇಸ್ ಕ್ಯಾಂಪ್ ಟ್ರೆಕ್ ಬಗ್ಗೆ ನಂದು ಯಾವ್ದು ಫೇವ್ರೆಟ್ ಡೇ ಅಂತ ಕೇಳಿದ್ರೆ ವಿದೌಟ್ ಎನಿ ಡೌಟ್ ಬ್ಯಾಂಬೂ ಇಂದ ದೇವರಾಲಿ ಹೋಗೋ ದಿನ. ಯಾಕಂದ್ರೆ ಇವತ್ತು ಲ್ಯಾಂಡ್ಸ್ಕೇಪ್ ಕಂಪ್ಲೀಟ್ಲಿ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಕೈತಿ. ನಿನ್ನೆವರೆಗೂ ನಾವು ವಿಲೇಜಸ್ ಫಾರ್ಮ್ಸ್ ನಡು ನಡೆಯತ್ತಿದ್ವಿ, ಆದ್ರೆ ಇವತ್ತು ದ ಮೌಂಟೇನ್ ಸ್ಟಾರ್ಟ್ ಟೇಕಿಂಗ್ ಓವರ್. ಮಾರ್ನಿಂಗ್ ಬ್ಯಾಂಬೂ ಇಂದ ಟ್ರೆಕ್ ಶುರು ಮಾಡಿದ್ವಿ. ಬ್ಯಾಂಬೂ ಆಲ್ಮೋಸ್ಟ್ 2300 ಮೀಟರ್ ಆಲ್ಟಿಟ್ಯೂಡ್ ಐತಿ. ದೇವರಾಲಿ ಆಲ್ಮೋಸ್ಟ್ 3500 ಮೀಟರ್ ಐತಿ. ಆ್ಯಂಡ್ ದ್ಯಾಟ್ ಮೀನ್ಸ್ ಒನ್ ಥಿಂಗ್, altitude is getting real now. Say hi to Shiva भाई. कैसे हो? हम अच्छे हैं। आज कहाँ जा रहे हैं हम लोग? हम आज जा रहे हैं देवराली 3200 meter high. We are going to Devrali today and the trek trial is going to be awesome and we are going to kill it. And Come with us. And what? yeah, the beautiful weather is against our treks, guys. Let's go. ಬ್ಯಾಂಬೂ ಇಂದ ಮುಂದೆ ಬಂದು ಡೋವನ್ ಕ್ರಾಸ್ ಮಾಡಿ ಮುಂದೆ ಹೋಗ್ತೇವಿ. ಈ ಟ್ರೆಕ್ ಬಗ್ಗೆ ನಂಗೆ ಭಾಳ ಇಷ್ಟ ಆಗಿದ್ದು ಏನಪ್ಪ ಅಂದ್ರೆ ಈ ಟ್ರೆಕ್ನ ನೇಪಾಲ್ ಅವ್ರ ಭಾಳ ಈಸಿಲಿ ಆಕ್ಸೆಸಿಬಲ್ ಮಾಡ್ಯಾರ. ಖರೆ ಹೇಳ್ಬೇಕಂದ್ರೆ ಗೈಡ್ ಇಲ್ದನೂ ಈ ಟ್ರೆಕ್ ಮಾಡ್ಬೋದು. ರೂಟ್ ಕ್ಲಿಯರ್ ಆಗಿ ಮಾರ್ಕ್ ಮಾಡ್ಯಾರ. ಆಲ್ಮೋಸ್ಟ್ ಎಲ್ಲ ಕಡೆ ಲಿಟ್ರಲಿ ಮ್ಯಾನ್ ಮೇಡ್ ಸ್ಟೋನ್ ಸ್ಟೇರ್ಸ್ ಬಿಲ್ಡ್ ಮಾಡ್ಯಾರ ವಿಚ್ ಆರ್ ಲೈಕ್ ನೆವರ್ ಎಂಡಿಂಗ್. ಥೌಸಂಡ್ಸ್ ಆಫ್ ಟ್ರೆಕ್ಕರ್ಸ್ ಪ್ರತಿ ವರ್ಷ ಬರ್ತಾರ. ಆದ್ರೆ ಸೇಫ್ಟಿ ಮತ್ತು ಆಕ್ಸೆಸಿಬಿಲಿಟಿಗೆ ನೇಪಾಲ್ ಮಾಡಿದ ಕೆಲಸ ಖರೇನ ಇಂಪ್ರೆಸಿವ್ ಐತಿ. ಬೈ ನಾವು ಅನ್ನಪೂರ್ಣ ಬೇಸ್ ಕ್ಯಾಂಪ್ ಟ್ರೇಲ್ನ ಆಲ್ಮೋಸ್ಟ್ ಮೋರ್ ದನ್ ಹಾಫ್ ಡಿಸ್ಟೆನ್ಸ್ ಕವರ್ ಮಾಡಿದ್ವಿ. ಡೆಸ್ಟಿನೇಷನ್ ಇನ್ನೂ ದೂರ ಐತಿ, ಆದ್ರೆ ಟ್ರೆಕ್ ಮಾಡ್ಕೊಂತ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗತ್ತಿತ್ತು. As we walked, we witnessed an amazing giant waterfalls with a temple beside it. ಮೌಂಟೇನ್ಸ್ ನಡು ಆ ಸೌಂಡ್, ಆ ಮಿಸ್ಟ್ ಮತ್ತು ಆ ಟೆಂಪಲ್ ನೋಡಿದಾಗ ನೇಚರ್ ಮತ್ತು ಸ್ಪಿರಿಚುವಾಲಿಟಿ ಇಲ್ಲೇ ಬೇರೆ ಬೇರೆ ಅಂತ ಅನ್ಸಲಿಲ್ಲ. ಆಸ್ ವಿ ಕಂಟಿನ್ಯೂಡ್ ಕ್ಲೈಂಬಿಂಗ್, ವೆದರ್ ಸಡನ್ಲಿ ಚೇಂಜ್ಡ್. ಮೌಂಟೇನ್ಸ್ ಆಲ್ವೇಸ್ ಮೇಕ್ ದೇರ್ ಓನ್ ರೂಲ್ಸ್. ಕ್ಲಿಯರ್ ಸ್ಕೈ ಇದ್ದ ಜಾಗ ಒಳಗೆ ಸ್ವಲ್ಪ ಟೈಮ್ನಾಗ ಫುಲ್ ಡಾರ್ಕ್ ಕ್ಲೌಡ್ಸ್ ಬಂದ್ವ. ಲಂಚ್ ಟೈಮ್ ಹತ್ರ ಬಂದಂಗೆ ಜೋರ್ ಮಳೆ ಶುರು ಆತ. ನಾರ್ಮಲ್ ಮಳೆ ಅಲ್ಲ, ಲಿಟ್ರಲಿ ಹೆವಿ ರೇನ್. We could spot the hailstones all over our lunch camp. Just when you think the weather ruined your day, it creates magic. ಮಳಿ ನಿಂತವಾಗ ಟ್ರೇಲ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆತ. ಖರೆ ಹೇಳ್ಬೇಕಂದ್ರೆ ದಿಸ್ ವಾಸ್ ಪ್ರಾಬಬ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ಸೆಕ್ಷನ್ ಆಫ್ ದಿಸ್ ಎಂಟೈರ್ ಟ್ರೆಕ್. ಎಲ್ಲ ಕಡೆ ಫ್ರೆಶ್ ಗ್ರೀನ್ ಕಲರ್, ಟ್ರೀಸ್ ಮ್ಯಾಗ ನೀರಿನ ಹನಿಗಳ, ವಾಟರ್ಫಾಲ್ಸ್ ಇನ್ನೂ ಪವರ್ಫುಲ್ ಆಗಿ ಕಾಣಿಸಾತಿತ್ತು. ಕ್ಲೌಡ್ಸ್ ಮೌಂಟೇನ್ಸ್ ನಡು ಮೂವ್ ಆಗೋದು ನೋಡಿದ್ರೆ ಟೈಮ್ ಲ್ಯಾಪ್ಸ್ ವಿಡಿಯೋ ನೋಡಾತೇವಪ್ಪ ಅಂತ ಅನ್ಸಾತಿತ್ತು. ನೇಚರ್ ವಾಸ್ ಪರ್ಫಾರ್ಮಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಅಸ್. Undoubtedly, this is the best view of my life. ಮುಂದೆ ಹೊಂಟಂಗೆ ಡೆನ್ಸ್ ಫಾರೆಸ್ಟ್ ಗ್ರ್ಯಾಜುವಲಿ ಓಪನ್ ಆಗಕ್ಕೆ ಸ್ಟಾರ್ಟ್ ಆತ. ಸಡನ್ಲಿ ವ್ಯೂಸ್ ಚೇಂಜ್ ಆತ. ದೊಡ್ಡ ವ್ಯಾಲೀಸ್, ಜಾಯಿಂಟ್ ಕ್ಲಿಫ್ಸ್, ವಾಟರ್ಫಾಲ್ಸ್ ಮತ್ತು ಓಪನ್ ಲ್ಯಾಂಡ್ಸ್ಕೇಪ್ಸ್ ಕಾಣಿಸಕ್ಕೆ ಸ್ಟಾರ್ಟ್ ಆತ. ಆ್ಯಂಡ್ ದ್ಯಾಟ್ಸ್ ವೆನ್ ಯು ರಿಯಲೈಸ್ ಯು ಆರ್ ಎಂಟ್ರಿಂಗ್ ದ ಹೈ ಹಿಮಾಲಯಾಸ್. ಆದ್ರೆ ಈ ಬ್ಯೂಟಿಗೆ ಒಂದು ಪ್ರೈಸ್ ಇತ್ತು, ಸ್ಟೇರ್ಸ್ ಆ್ಯಂಡ್ ಎಂಡ್ಲೆಸ್ ಸ್ಟೇರ್ಸ್. ಲೈಫ್ನಾಗ ಭಾಳ ಟ್ರೆಕ್ಸ್ ಮಾಡೀನಿ, ಹಿಮಾಲಯಾಸ್, ಸಹ್ಯಾದ್ರೀಸ್, ಸ್ನೋ ಟ್ರೆಕ್ಸ್. ಆದ್ರೆ ABC ಸ್ಟೇರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅದಾವ. ಒಂದು ಸೆಟ್ ಸ್ಟೇರ್ಸ್ ಮುಗಿದ್ರಾಗ ಇನ್ನೊಂದು ರೆಡಿ ಇರ್ತಾವ. ಈ ಸ್ಟೇರ್ಸ್ ನೋಡ್ಕೊಂತಿದ್ದಾಗ ಸಮ್ಮಿಟ್ ಹತ್ರ ಐತೋ ಇಲ್ಲ ಸ್ವರ್ಗನ ಹತ್ರ ಐತೋ ಅಂತ ಅನ್ಸಾತಿತ್ತು. ಆದ್ರೆ ಪ್ರತಿ ಸಲ ಸುಸ್ತಾದಾಗ ಸುತ್ತಮುತ್ತ ವ್ಯೂಸ್ ನೋಡಿ ಎನರ್ಜಿ ಮತ್ತೆ ಹಂಗ ವಾಪಸ್ ಬಂದ್ಬಿಡ್ತಿತ್ತು. ಯಾಕಂದ್ರೆ ಈ ವ್ಯೂಸ್ಗೆ ಸುಸ್ತು ಸತೆ ಮರ್ತ್ ಹೋಕ್ಕೇವಿ. ವಾಟರ್ಫಾಲ್ಸ್, ಗ್ರೀನ್ ಮಿಡೋಸ್, ಕ್ಲೌಡ್ಸ್, ಮಿಸ್ಟ್, cold wind, everything felt unreal. Honestly, I never felt like leaving that place. ಪ್ರತಿ ಸ್ವಲ್ಪ ಡಿಸ್ಟೆನ್ಸ್ಗೂ ಸ್ಟಾಪ್ ಮಾಡಿ ವ್ಯೂ ಎಂಜಾಯ್ ಮಾಡ್ಬೇಕನ್ಸಾತಿತ್ತು. ಆದ್ರೆ ಆಲ್ಟಿಟ್ಯೂಡ್ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗತ್ತಿತ್ತು. ಕೋಲ್ಡ್ನೂ ಜಾಸ್ತಿ ಆಗತ್ತಿತ್ತು. ಬ್ರೀದಿಂಗ್ ಸ್ವಲ್ಪ ಹೆವಿ ಆಗಕ್ಕೆ ಸ್ಟಾರ್ಟ್ ಆತ. ಮೌಂಟೇನ್ಸ್ ಸೈಲೆಂಟಾಗಿ ನಮ್ಗೆ ನೆನ್ಸಾತಿತ್ತು. ಯು ಆರ್ ಗೆಟಿಂಗ್ ಕ್ಲೋಸರ್ ಟು ಅನ್ನಪೂರ್ಣ, ಕ್ಲೋಸರ್ ಟು ದ ಡ್ರೀಮ್. ಫೈನಲಿ ಈವ್ನಿಂಗ್ ದೇವರಾಲಿ ರೀಚ್ ಆದ್ವಿ. ಆ ರಾತ್ರಿ ರೂಮ್ ಹೊರಗೆ ನಿಂತ ಸ್ವಲ್ಪ ಟೈಮ್ ಸುಮ್ಮ ಪೀಕ್ಸ್ ಕಡೆ ನೋಡ್ಕೊಂತ ನಿಂತಿದ್ದೆ. ಯಾಕಂದ್ರೆ ಇವತ್ತು ಒಂದು ವಿಷಯ ಕ್ಲಿಯರ್ ಆತ, ಅನ್ನಪೂರ್ಣ ಬೇಸ್ ಕ್ಯಾಂಪ್ ಬರೀ ಡೆಸ್ಟಿನೇಷನ್ ಅಲ್ಲ, ದ ಟ್ರಯಲ್ ಇಟ್ ಸೆಲ್ಫ್ ಈಸ್ ದ ಡೆಸ್ಟಿನೇಷನ್. ಮತ್ತು ಬ್ಯಾಂಬೂ ಇಂದ ದೇವರಾಲಿ ಮಠ ಈ ದಿನ ನನ್ನ ಲೈಫ್ನಾಗ ಟ್ರೆಕ್ ಮಾಡಿದ್ದ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್ಕಿಂಗ್ ಡೇಸ್ನಾಗ ಒಂದು. Today is our 4th day of our trek
ಆ್ಯಂಡ್ ಇವತ್ತು ನಾವು ರೀಚ್ ಆಗ್ತೇವಿ MBC ಆ್ಯಂಡ್ ದೆನ್ ABC. ಸೊ ಫಸ್ಟ್ ಮಾಚಾಪುಚ್ರೆ ಬೇಸ್ ಕ್ಯಾಂಪ್ ಹೋಗ್ತೀವಿ, ಅದಾದ್ಮೇಲೆ ಅಲ್ಲಿ ಲಂಚ್ ಮಾಡಿ ಅನ್ನಪೂರ್ಣ ಬೇಸ್ ಕ್ಯಾಂಪ್ ಹೋಗ್ತೇವಿ. ರಾತ್ರಿ ಆಲ್ಮೋಸ್ಟ್ 1 ಡಿಗ್ರಿ 0 ಡಿಗ್ರಿ ತನಕ ಹೋಗಿತ್ತು. ಇಟ್ ವಾಸ್ ಪ್ರಿಟಿ ಮಚ್ ಕೋಲ್ಡ್, ಬಟ್ ದ ವ್ಯೂಸ್ ಆರ್ ಸರ್ರಿಯಲ್. ಐ ಆಮ್ ರಿಯಲಿ ಎಂಜಾಯಿಂಗ್. ನಾ ಹೇಳೋದೇನಂದ್ರೆ ಗೈಸ್, ಇಫ್ ಯು ಆರ್ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಅನ್ನಪೂರ್ಣ ಬೇಸ್ ಕ್ಯಾಂಪ್ ಇಸ್ ಅ ಮಸ್ಟ್. ಪ್ಲೀಸ್ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾ ಇಷ್ಟು ದಿನ ಇಷ್ಟು ಟ್ರೆಕ್ಸ್ ಮಾಡೀನಿ, ಬಟ್ ದಿಸ್ ಇಸ್ ಸಮಥಿಂಗ್ ಎಲ್ಸ್. ಬಟ್ ಇವತ್ತಿದ್ದ ಟರೇನ್ ಡಿಫ್ರೆಂಟ್ ಇರೋದೈತಿ. ಇಲ್ಲಿ ತನ ಸಿವಿಲೈಸೇಷನ್, ವೆಜಿಟೇಷನ್ ಎಲ್ಲ ನೋಡಿದ್ವಿ, ಬಟ್ ಇನ್ಮೇಲೆ ಇಟ್ ವಿಲ್ ಬಿ ರಾಕಿ ಟರೇನ್ಸ್, ಫುಲ್ ಮೌಂಟೇನ್ಸ್, ಸ್ನೋ ಕೇವ್ಡ್ ಮೌಂಟೇನ್ಸ್. Altitude will go up to 4,000. So we all are ready. Let's go and reach ABC. ಇಷ್ಟು ಕೋಲ್ಡ್ ಇರೋ ಸಂಬಂಧ ಫುಲ್ ಲೇಯರ್ಸ್ ಹಾಕೊಂಡಿದ್ವಿ, ಥರ್ಮಲ್ಸ್, ಫ್ಲೀಸ್, ಜಾಕೆಟ್ಸ್ ಎಲ್ಲ. ಆದ್ರೆ ಟ್ರೆಕ್ ಶುರು ಆದ ಸ್ವಲ್ಪ ಟೈಮ್ ಒಳಗೆ ರಿಯಾಲಿಟಿ ಬೇರೆ ಇತ್ತು. ವಾಕಿಂಗ್ ಸ್ಟಾರ್ಟ್ ಮಾಡಿದ್ಮ್ಯಾಗ ಬಾಡಿ ಹೀಟ್ ಜನರೇಟ್ ಆಗಿ ಒಂದೊಂದು ಲೇಯರ್ಸ್ ರಿಮೂವ್ ಮಾಡ್ಕೊಂತ ಬಂದ್ವಿ. ಟ್ರೆಕ್ಕಿಂಗ್ನಾಗ ಇದು ಆ್ಯಕ್ಚುಲಿ ನಾರ್ಮಲ್. ಕೋಲ್ಡ್ ವೆದರ್ ಇದ್ರೂ ಕ್ಲೈಂಬ್ ಮಾಡ್ಕೊಂತಿದ್ದಾಗ ಬಾಡಿ ಫರ್ನೆಸ್ ಗತೆ ವರ್ಕ್ ಮಾಡ್ತೈತಿ. ಖರೆ ಹೇಳ್ಬೇಕಂದ್ರ ನಿನ್ನೆ ಬ್ಯಾಂಬೂ ಇಂದ ದೇವರಾಲಿ ಟ್ರೈಲ್ ನೋಡಿ ಇದಕ್ಕಿಂತ ಬ್ಯೂಟಿಫುಲ್ ಏನಿರ್ಬೋದಪ್ಪ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ವರ್ಡ್ಸ್ ಫೇಲ್, ಫೋಟೋಸ್ ಫೇಲ್, ವಿಡಿಯೋಸ್ ಫೇಲ್. ದಿಸ್ ಟ್ರೈಲ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಫೆಲ್ಟ್. ದಾರಿ ಒಳಗ ನಡ್ಕೊಂತಿದ್ದಾಗ ನಾವು ಅರ್ತ್ ಮ್ಯಾಗ ಅದೀವೋ ಇಲ್ಲ ಬೇರೆ ಯಾವುದೋ ಫ್ಯಾಂಟಸಿ ವರ್ಲ್ಡ್ನಾಗ ಅದೀವೋ ಅಂತ ಅನ್ಸಾತಿತ್ತು. ಕ್ಲೌಡ್ಸ್ ವರ್ ಲಿಟ್ರಲಿ ಡ್ಯಾನ್ಸಿಂಗ್ ಇನ್ ಫ್ರಂಟ್ ಆಫ್ ದ ಮೌಂಟೇನ್ಸ್. 1 ಮಿನಿಟ್ ಪೀಕ್ಸ್ ಕಾಣಿಸಾತಿದ್ವ, ದ ನೆಕ್ಸ್ಟ್ ಮಿನಿಟ್ ಪೂರಾ ಡಿಸಪಿಯರ್. ಎವ್ರಿಥಿಂಗ್ ಫೆಲ್ಟ್ ಅನ್ರಿಯಲ್, ಎವ್ರಿಥಿಂಗ್ ಫೆಲ್ಟ್ ಮ್ಯಾಜಿಕಲ್. ಮುಂದೆ ಹೋಗ್ಕೊಂತ ಇನ್ನೊಂದು ವಿಷಯ ಭಾಳ ಇನ್ಸ್ಪೈರ್ ಮಾಡ್ತ, ಪೋರ್ಟರ್ಸ್. ನಮ್ಮ ಸಣ್ಣ ಬ್ಯಾಗ್ ವೇಟ್ ನೋಡಿನ ನಾವು ಸುಸ್ತಾಗ್ತೀವಿ, ಆದರೆ ಈ ಪೋರ್ಟರ್ಸ್ 50-60 kg ಲಗೇಜ್ ಹಾಕೊಂಡ ಆ ಸ್ಟೀಪ್ ಟ್ರಯಲ್ಸ್ ಮೇಲೆ ಎಷ್ಟು ಸ್ಮೈಲ್ ಜೊತೆಗೆ ನಡೀತಾರಂದ್ರೆ ಆನೆಸ್ಟ್ಲಿ ಹ್ಯಾಟ್ಸ್ ಆಫ್ ಟು ದೆಮ್. ನಾನೇ ಇಟ್ಟದೀನಿ ಅವು ಬ್ಯಾಗ್ ಖರೇನ, ಅದು 3 ಬ್ಯಾಗ್ ವೇಟ್ ಸೇರಿಸಿದ್ರೆ ನನಗಿಂತ ಜಾಸ್ತಿ ಆಯ್ತು. ನಾನು ವೇಟ್ಗೆ 43, ಮೇಬಿ ದಟ್ ಇಸ್ ಅಬೌಟ್ 60. MBC ರೀಚ್ ಆದ್ಮ್ಯಾಗ ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನಪ್ಪ ಅಂದ್ರೆ, ಆಲ್ಮೋಸ್ಟ್ 3700 ಮೀಟರ್ ಆಲ್ಟಿಟ್ಯೂಡ್ ಒಳಗೂ ವಾಲಿಬಾಲ್ ಕೋರ್ಟ್ ಮಾಡ್ಯಾರ. ಇಮ್ಯಾಜಿನ್ ಮಾಡ್ರಿ, ನಾವು ಆಕ್ಸಿಜನ್ ಕಮ್ಮಿ ಐತಿ ಅಂತ ಹೇಳಿ ಸ್ಲೋ ನಡ್ಯಾತಿದ್ರ. ನೇಪಾಲ್ ಈಸ್ ಕ್ರೇಜಿ ಗೈಸ್. ಜಸ್ಟ್ ಫಿನಿಶ್ಡ್ ಆರ್ ಲಂಚ್ ಆ್ಯಂಡ್ ನಾವು ಈಗ ಸ್ಟಾರ್ಟ್ ಮಾಡೀವಿ ABC ಕಡೆ ಹೋಗಕ್ಕೆ ಗೈಸ್. ವಿ ಆರ್ ಆಲ್ಮೋಸ್ಟ್ ಅಟ್ 3700 ಮೀಟರ್ಸ್ ಆ್ಯಂಡ್ ಈಗ ನಾವು ಹೊಂಟೀವಿ 4200 ಮೀಟರ್ಸ್ ಕಡೆ. ಸೊ ಆಲ್ ಆರ್ ಎನರ್ಜೈಸ್ಡ್. we had good lunch and we are now going. ಲಂಚ್ ಮಟ ಟ್ರೇಲ್ ಆಲ್ರೆಡಿ ಡ್ರೀಮ್ ಥರ ಅನ್ಸಾತಿತ್ತು, ಆದ್ರೆ ಲಂಚ್ ಆದಮೇಲೆ ಜರ್ನಿ ಇನ್ನೂ ಸ್ಪೆಷಲ್ ಆತ. ಈಗ ನಾವು ಆಲ್ಮೋಸ್ಟ್ 500 ಮೀಟರ್ ಎಕ್ಸ್ಟ್ರಾ ಆಲ್ಟಿಟ್ಯೂಡ್ ಗೇನ್ ಮಾಡಬೇಕಿತ್ತು. ಜನರಲಿ ಆಲ್ಟಿಟ್ಯೂಡ್ ಇನ್ಕ್ರೀಸ್ ಆದಂಗೆ ಟ್ರೆಕ್ ಡಿಫಿಕಲ್ಟ್ ಆಕೈತಿ, ಆದ್ರೆ ಇವತ್ತು ನಾವು ಸ್ಪೀಡ್ಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ, ವ್ಯೂಸ್ಗೆ ಇಂಪಾರ್ಟೆನ್ಸ್ ಕೊಟ್ವಿ. ಆ್ಯಕ್ಚುಲಿ ಒಂದು ಸಿನಿಮಾ ಫ್ರೇಮ್ ಒಳಗೆ ನಡೆಯತ್ತೇವೇನಪ್ಪ ಅಂತ ಅನ್ಸಾತಿತ್ತು. ಸ್ವಲ್ಪ ಕಡೆ ವಿಸಿಬಿಲಿಟಿ ಆಲ್ಮೋಸ್ಟ್ 0, ಕ್ಲೌಡ್ಸ್ ಫುಲ್ ಏರಿಯಾ ಕವರ್ ಮಾಡಿದ್ವ. ಆದ್ರೆ ಅದು ಡಿಸಪಾಯಿಂಟ್ಮೆಂಟ್ ಅನಿಸ್ಲಿಲ್ಲ, ಯಾಕಂದ್ರೆ ಈ ಕ್ಲೌಡ್ಸ್ನು ಎಕ್ಸ್ಪೀರಿಯನ್ಸ್ನ ಮ್ಯಾಜಿಕಲ್ಲ ಮಾಡತ್ತಿದ್ವ. MBC ಟು ABC ನಡುವ ಅನ್ನಪೂರ್ಣ ಮಿರರ್ ಲೇಕ್ ಬರ್ತಿದೆ ಗೈಸ್. ಫೇಮಸ್ ಮಿರರ್ ಲೇಕ್ ವೇರ್ ವಿ ಕ್ಯಾನ್ ಸಿ ದ ರಿಫ್ಲೆಕ್ಷನ್ಸ್ ಆಫ್ ಆಲ್ ದ ಬ್ಯೂಟಿಫುಲ್ ಪೀಕ್ಸ್. ಬಟ್ ವೆದರ್ ಫುಲ್ ಮಿಸ್ಟಿ ಐತಿ, ನೋಡ್ಬೋದು ನೀವು, ಫುಲ್ ಫಾಗಿ. ಸೊ ಯಾವುದು ಮೌಂಟೇನ್ಸು ಕಾಣತಿಲ್ಲ, ಅದರ ರಿಫ್ಲೆಕ್ಷನ್ನು ಕಾಣತಿಲ್ಲ. ಬಟ್ ಐ ವಿಲ್ ಶೋ ಯು ಗೈಸ್ ಹೌ ದ ಲೇಕ್ ಲುಕ್ಸ್ ಲೈಕ್. ABC ಮುಟ್ಬೇಕನ್ನೋ ಎಕ್ಸೈಟ್ಮೆಂಟ್ ಇತ್ತು, ಆದ್ರೆ ಈ ಜಾಗದಿಂತ್ರ ಎದ್ದಳಕ ಮನಸ್ಸು ಬರಲಿಲ್ಲ. ಸಮ್ಟೈಮ್ಸ್ ದ ಜರ್ನಿ ಬಿಕಮ್ಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ದ ಡೆಸ್ಟಿನೇಷನ್. ಫೈನಲಿ ಆ ಮೂಮೆಂಟ್ ಬಂತ, ಅನ್ನಪೂರ್ಣ ಬೇಸ್ ಕ್ಯಾಂಪ್ 4130 ಮೀಟರ್ಸ್. ಭಾಳ ಇಯರ್ಸಿಂದ ಫೋಟೋಸ್ನಾಗ ನೋಡಿದ ಜಾಗ, ವಿಡಿಯೋಸ್ನಾಗ ನೋಡಿದ ಜಾಗ, ಬಕೆಟ್ ಲಿಸ್ಟ್ನಾಗ ಇಟ್ಟಿದ್ದ ಜಾಗ ಇವತ್ತು ನನ್ನ ಮುಂದೆ ಐತಿ. ಆನೆಸ್ಟ್ಲಿ ಈ ಮೂಮೆಂಟ್ಗೆ ಏನು ಫೀಲ್ ಆಗತ್ತೈತಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಂಗೆ ಇಲ್ಲ. ಲಿಟ್ರಲಿ ಐ ವಾಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಡ್ರೀಮ್. ನೋ ವರ್ಡ್ಸ್, ಜಸ್ಟ್ ಸೈಲೆನ್ಸ್, just gratitude. Never in my wildest dreams I had thought I'll play badminton
ಇನ್ ಫ್ರಂಟ್ ಆಫ್ ಅನ್ನಪೂರ್ಣ ಬೇಸ್ ಕ್ಯಾಂಪ್. ಈವ್ನಿಂಗ್ ಟೈಮ್ ಒಂದು ಮಿರಾಕಲ್ ಆತ. ಡೇ ಪೂರಾ ಕವರ್ ಮಾಡಿದ ಕ್ಲೌಡ್ಸ್ ಸ್ಲೋಲಿ ಕ್ಲಿಯರ್ ಆಗಕ್ಕೆ ಸ್ಟಾರ್ಟ್ ಆದ್ವ. ಒಂದೊಂದು ಪೀಕ್ ರಿವೀಲ್ ಆಕ್ಕೊಂತ ಹೊಂಟ್ವ. ಮಾಚಾಪುಚ್ರೆ, ಅನ್ನಪೂರ್ಣ ಸೌತ್, ಅನ್ನಪೂರ್ಣ 1, ಹಿಮ್ಚುಲಿ. ಸಡನ್ಲಿ ಎಂಟೈರ್ ಹಿಮಾಲಯನ್ ಆಂಫಿ ಥಿಯೇಟರ್ ನಮ್ಮ ಮುಂದೆ ನಿಂತಿತ್ತು ಆ್ಯಂಡ್ ಐ ವಾಸ್ ಲಿಟ್ರಲಿ ಸ್ಪೀಚ್ಲೆಸ್. ನಾನು ಇದೆಲ್ಲ ಫೋಟೋಸ್ನಾಗ ನೋಡಿದ್ದೆ, ವಿಡಿಯೋಸ್ನಾಗ ನೋಡಿದ್ದೆ, ಆದ್ರೆ ರಿಯಾಲಿಟಿ ಇಸ್ ಡಿಫ್ರೆಂಟ್, ವೆರಿ ಡಿಫ್ರೆಂಟ್. ಈ ವ್ಯೂಸ್ ನೋಡ್ಕೊತಿದ್ದಾಗ ಟೈಮ್ ಸ್ಟಾಪ್ ಆಗಿದ್ರೆ ಎಷ್ಟು ಚಲೋ ಇರ್ತೈತಪ್ಪ ಅಂತ ಅನ್ಸಿತ್ತು. ರಾತ್ರಿ ಟೆಂಪ್ರೇಚರ್ ಭಾಳ ಕಮ್ಮಿ ಆತ. ಸ್ವಲ್ಪ ಮಂದಿಗೆ ಆಲ್ಟಿಟ್ಯೂಡ್ ಎಫೆಕ್ಟಿಂದ ನಾಸಿಯಾ ಫೀಲ್ ಆಗತ್ತಿತ್ತು. ABCನಾಗ ಬಾಡಿಗೆ ಆಕ್ಸಿಜನ್ ಕಮ್ಮಿ ಸಿಗ್ತೈತಿ, ಅದಕ್ಕೆ ರೆಸ್ಟ್ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 4 AM ಅಲಾರಾಮ್ ಸೆಟ್ ಮಾಡಿ ನಾವೆಲ್ಲರೂ ಲಗುನ ಮಲ್ಕೊಂಡ್ವಿ. ಗುಡ್ ಮಾರ್ನಿಂಗ್ ಗೈಸ್, ನಾವು ಅದೇವಿ ಇವತ್ತು ಅನ್ನಪೂರ್ಣ ಬೇಸ್ ಕ್ಯಾಂಪ್ ಆ್ಯಂಡ್ ಬೆಳಿಗ್ಗೆ 4:15 ಎದ್ದು ವಿ ಆಲ್ ಆರ್ ವೇಟಿಂಗ್ ಫಾರ್ ಅ ಬ್ಯೂಟಿಫುಲ್ ಸನ್ರೈಸ್. ನಿಮಗೆ ತೋರಿಸ್ತೇನಂತ. ರೈಟ್ ಬಿಹೈಂಡ್ ಮೀ ದರ್ ಇಸ್ ಅನ್ನಪೂರ್ಣ ಸೌತ್ ಮೌಂಟೇನ್ ಆ್ಯಂಡ್ ಅನ್ನಪೂರ್ಣ 1 ಆ್ಯಂಡ್ ಇದ್ರ ಮೇಲೆ ಕ್ರೇಜಿ ಸನ್ರೈಸ್ ಆಗ್ತೈತಿ. ಬರ್ರಿ ಎಲ್ಲರೂ ನೋಡೋಣಂತ. ಈ ಸನ್ರೈಸ್ ನೋಡ್ಕೊತಿದ್ದಾಗ ಒಂದು ವಿಷಯ ಅರ್ಥ ಆತ. ಮೌಂಟೇನ್ಸ್ ಗಿವ್ ಯು ವಾಟ್ ಸಿಟೀಸ್ ಕ್ಯಾನ್ ನೆವರ್: ಪರ್ಸ್ಪೆಕ್ಟಿವ್, ಪೀಸ್ ಆ್ಯಂಡ್ ದ ಮೆಮರೀಸ್ ದ್ಯಾಟ್ ಸ್ಟೇ ಫಾರ್ ಎವರ್. ಗುಡ್ ಮಾರ್ನಿಂಗ್ ಗೈಸ್, ವಿ ಸಾ ದ ಬ್ಯೂಟಿಫುಲ್ ಸನ್ರೈಸ್ ಟುಡೇ. ಇವತ್ತು ಡೇ 5 ಆ್ಯಂಡ್ ಇವತ್ತು ನಾವು ವಾಪಸ್ ಕೆಳಗಿಳಿಯತ್ತೀವಿ. ದ ಮೌಂಟೇನ್ ಬಿಹೈಂಡ್ ಮೀ, ದ ಅನ್ನಪೂರ್ಣ ಮೌಂಟೇನ್, ಇದನ್ನು ಬಿಟ್ಟು ಹೋಗಕ್ಕೆ ಮನಸ್ಸ ಬರುವಂತೆ ಸೀರಿಯಸ್ಲಿ. With a very heavy feeling, we are going down, we are descending down. First day ಇಂತ್ರ ಹಿಡಿದ ಇವತ್ತು ನಾವು ಆಲ್ಮೋಸ್ಟ್ ಬೇಸ್ ಕ್ಯಾಂಪ್ ಕಡೆ ಅದೀವಿ. ದ ವ್ಯೂಸ್ ಆರ್ ಸರ್ರಿಯಲ್, ಟೂ ಗುಡ್, ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ. ಲೈಕ್ ದ ಮೌಂಟೇನ್ಸ್ ಟೀಚಸ್ ಅಸ್ ಎವ್ರಿಥಿಂಗ್, ದ ಕರೇಜ್, ದ ಡಿಟರ್ಮಿನೇಷನ್, ದ ಪವರ್ ಟು ನಾಟ್ ಗಿವ್ ಅಪ್. ಸೊ ಬರ್ರಿ ಎಲ್ಲರೂ, ನಾಟ್ ಜಸ್ಟ್ ಅನ್ನಪೂರ್ಣ ಬೇಸ್ ಕ್ಯಾಂಪ್, ವೇರ್ ಎವರ್ ಯು ಕ್ಯಾನ್ ಗೋ ಡೂ ದ ಟ್ರೆಕ್ಕಿಂಗ್, you can look at the views. Amazing. Every beautiful journey has to come to an end. ABC ಸನ್ರೈಸ್ ನೋಡಾದ್ಮ್ಯಾಗ ಅನ್ನಪೂರ್ಣ ಬೇಸ್ ಕ್ಯಾಂಪ್ಗೆ ಒಂದು ಲಾಸ್ಟ್ ಸಲ ನೋಡಿ ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಒಂದಷ್ಟು ಪ್ಲೇಸಸ್ನ ಬಿಟ್ಟು ಹೋಗಾಕ ಭಾಳ ಡಿಫಿಕಲ್ಟ್ ಫೀಲ್ ಆಗ್ತೈತಿ. ಒಂದು ಕಡೆ ಬಾಡಿ ರಿಟರ್ನ್ಗೆ ರೆಡಿ ಇತ್ತು, ಇನ್ನೊಂದು ಕಡೆ ಮನಸ್ಸು ಇನ್ನೂ ಸ್ವಲ್ಪ ಟೈಮ್ ಇಲ್ಲೇ ಇರೋಣ ಅಂತ ಹೇಳತ್ತಿತ್ತು. ಮೌಂಟೇನ್ಸ್ಗೆ ಬಾಯ್ ಹೇಳಿ ಅದರ್ ಟ್ರಯಲಿಂದ ಕೆಳಗಿಳಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲಾಂಗ್ ಡಿಸೆಂಟ್ ಆದಮೇಲೆ ಫೈನಲಿ ಜಿನು ರೀಚ್ ಆದ್ವಿ. ಜಿನು ನೇಪಾಲ್ನಾಗಿರೋ ಯುನೀಕ್ ಮತ್ತು ಮೋಸ್ಟ್ ಬ್ಯೂಟಿಫುಲ್ ವಿಲೇಜಸ್ನಾಗ ಒಂದು. ಗ್ರೀನ್ ಹಿಲ್ಸ್ ನಡು ಇರೋ ಈ ಸಣ್ಣ ವಿಲೇಜ್ಗೆ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಐತಿ: ನ್ಯಾಚುರಲ್ ಹಾಟ್ ವಾಟರ್ ಸ್ಪ್ರಿಂಗ್ಸ್. ಟ್ರೆಕ್ ಮುಗಿದ್ಮ್ಯಾಗ ಆ ಹಾಟ್ ಸ್ಪ್ರಿಂಗ್ಗೆ ಹೋದ್ವಿ. ಕೋಲ್ಡ್ ವೆದರ್, ಟೈರ್ಡ್ ಮಸಲ್ಸ್ ಮತ್ತು ಸೈಡ್ ಹರಿಯತ್ತಿದ್ದ ರಿವರ್. ಆ ಹಾಟ್ ವಾಟರ್ಗೆ ಕಾಲ್ ಇಟ್ಟು ಮೂಮೆಂಟ್ ಇಷ್ಟು ದಿನ ಸುಸ್ತೆಲ್ಲ ಮೆಲ್ಟ್ ಹಾಕ್ಕೊಂತ ಹೊಂಟ್ತ. ಆನೆಸ್ಟ್ಲಿ ದ್ಯಾಟ್ ಫೆಲ್ಟ್ ಲೈಕ್ ಹೆವನ್. How was the trek? Oh, awesome. Excellent. Amazing team. Amazing. Self-satisfaction. Bliss. The bliss of very existence. Beautiful. Amazing. Wow. Oh my god, wow. Adventurous. Breathtaking. ಗುಡ್ ಮಾರ್ನಿಂಗ್ ಗೈಸ್, ಡೇ 7 ಆ್ಯಂಡ್ ನಾವು ಇವತ್ತು ನಮ್ದು ಲಾಸ್ಟ್ ವಿಲೇಜ್ ಇನ್ ನೇಪಾಲ್ ಜಿನು ಒಳಗದೇವಿ. ಆ್ಯಂಡ್ ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಆತ. ಈಗ ಜಿನು ಇಂತ್ರ ಪೋಖ್ರಾ ಹೋಗ್ತೀವಿ ಆ್ಯಂಡ್ ವಿ ಆರ್ ಗೋನ್ ಕ್ರಾಸ್ ದ ಹೈಯೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಇವತ್ತು. ಸೊ ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗ್ಯಾರ. ಪೋಖ್ರಾ ಹೋಗುನಂತ ಪೋಖ್ರಾನಾಗ ಒಂದು ಸ್ವಲ್ಪ ಹಂಗೆ ಲೋಕಲ್ ಸೈಟ್ಸ್ ಹಿಂಗೆ ಹೋಗ್ತೀವಿ ಇವತ್ತು. ಅದಾದಮೇಲೆ ಟು ನೈಟ್ ವಿಲ್ ಗೋ ಫಾರ್ ಅ ಪಾರ್ಟಿ. ABC ಟ್ರೆಕ್ ಸಕ್ಸಸ್ ಆಗಿತ್ತು, ಪಾರ್ಟಿ ಮಾಡೋಣಂತ. ಸೊ ಲೆಟ್ಸ್ ಗೋ.
ಜಿನೋ ಬಗ್ಗೆ ಇನ್ನೊಂದು ಫೇಮಸ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲೇ ಇರೋ ಸಸ್ಪೆನ್ಷನ್ ಬ್ರಿಡ್ಜ್ ಇದು ಅನ್ನಪೂರ್ಣ ರೀಜನ್ನ ಲಾಂಗೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜಸ್ನಾಗ ಒಂದ್ ಅಂತ ಹೇಳ್ತಾರ. ಬ್ರಿಡ್ಜ್ ಮ್ಯಾಗ್ ನಿಂತ ಅದ್ರ ಕೆಳಗೆ ಹರಿಯಾತಿದ್ದ ರಿವರ್ ನೋಡ್ಕೊಂತಿದ್ದಾಗ ಈ ಜರ್ನಿದ ಎಲ್ಲ ಮೆಮರೀಸ್ ಫ್ಲ್ಯಾಶ್ ಬ್ಯಾಕ್ ಗತೆ ಬರಾತಿತ್ತು. ಸ್ಟಾರ್ಟಿಂಗ್ ಫ್ರಮ್ ಘಾಂದ್ರುಕ್, ಚೋಮ್ರುಂಗ್, ಬ್ಯಾಂಬೂ, ದೇವ್ರಾಲಿ, ಪೀಕ್ಸ್ ಲೈಕ್ ಮಾಛಾಪುಚ್ರೆ, ಅನ್ನಪೂರ್ಣ ಬೇಸ್ ಕ್ಯಾಂಪ್, ಆ ಸನ್ರೈಸ್, ಆ ಕ್ಯಾಂಪ್ ಫೈರ್ಸ್, ನ್ಯೂ ಫ್ರೆಂಡ್ಸ್, ಲಾಫ್ಟರ್, ಸ್ಟ್ರಗಲ್ಸ್, ಎವ್ರಿಥಿಂಗ್. ಪೀಪಲ್ ಆಕ್ಚುಲಿ ಥಿಂಕ್ ಟ್ರಾವೆಲ್ ಇಸ್ ಆಲ್ ಅಬೌಟ್ ಪ್ಲೇಸಸ್, ಬಟ್ ಟ್ರಾವೆಲ್ ಇಸ್ ಆಕ್ಚುಲಿ ಅಬೌಟ್ ಮೂಮೆಂಟ್ಸ್. ಒಂದು ಸನ್ಸೆಟ್, ಒಂದು ಕಾನ್ವರ್ಸೇಷನ್, ಒಂದು ಮೌಂಟೇನ್ ವ್ಯೂ ಆ್ಯಂಡ್ ಒಂದು ಸ್ಮೈಲ್. ಮತ್ತು ಆ ಮೂಮೆಂಟ್ಸ್ ಎಲ್ಲ ಸೇರ್ಕೊಂಡು ಮೆಮರೀಸ್ ಆಗ್ತಾವ. ABC ಟ್ರೆಕ್ ನಂಗೆ ಬರೀ ಒಂದು ಟ್ರೆಕ್ ಅಲ್ಲ, ಇಟ್ ವಾಸ್ ಅ ಡ್ರೀಮ್. ಅಗೇನ್ ಇಟ್ ವಾಸ್ ಅ ಚಾಲೆಂಜ್, ಅ ಲೆಸನ್ ಆ್ಯಂಡ್ ಅ ರಿಮೈಂಡರ್. ಲೈಫ್ನಾಗ ಪರ್ಫೆಕ್ಟ್ ಟೈಮ್ ಅಂತ ಯಾವತ್ತೂ ಬರಂಗಿಲ್ಲ. ಸಮ್ಟೈಮ್ಸ್ ಯು ಜಸ್ಟ್ ಹ್ಯಾವ್ ಟು ಟೇಕ್ ದ ಫಸ್ಟ್ ಸ್ಟೆಪ್. ಯಾಕಂದ್ರೆ ಮೌಂಟೇನ್ಸ್ ಯಾವಾಗಲೂ ಇಲ್ಲೇ ಇರ್ತಾವ, ಆದ್ರೆ ನಮ್ಮ ಟೈಮ್ ಯಾವಾಗಲೂ ಇರಂಗಿಲ್ಲ. ಸಮ್ ಪ್ಲೇಸಸ್ ಸ್ಟೇ ಆನ್ ದ ಮ್ಯಾಪ್ ಆ್ಯಂಡ್ ಸಮ್ ಪ್ಲೇಸಸ್ ಸ್ಟೇ ಇನ್ ದ ಹಾರ್ಟ್ ಫಾರ್ ಎವರ್. Annapurna will always be one of them. Until the next mountain and until the next adventure, see you all on the next journey. Some words, I already spoke so much. Thank you, Caravan Treks and Manoj and Shiva and these two especially. Thank you so much. It's because of you guys. It was easier for us to do the ABC. And everybody, great spirit guys, great spirit, especially you both and Varsha also. No matter if it's even if it's your first trek, you have given your best, and I'm sure this trek has given you a lot of courage and hope and a lot of dreams ahead. So we all will meet again for a new trip.